ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ದು ರಸ್ತೆ, ಮಡಿಕೇರಿ. ಸರ್ಕಾರಿ ಹಾಗೂ ಖಾಸಗಿ ವಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಸಿಬ್ಬಂದಿಗಳ ಕನಿಷ್ಠ ವೇತನಕ್ಕೆ ವೈಜ್ಞಾನಿಕ ರೂಪದ ನಿಯಮ ಜಾರಿಗೆ ತರಬೇಕು ಮತ್ತು ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸ್ತಾ ಇರುವ 4 ಕಾರ್ಮಿಕ ಸಂಹಿತೆಗಳನ್ನು ತಡೆದು ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸಬೇಕೆಂದು ಒತ್ತಾಯಿಸಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಕೊಡಗು ಜಿಲ್ಲಾ ಸಮಿತಿ ಜಿಲ್ಲಾಧಿಕಾರಿ ಕಚೇರಿ ಚಾಲೋ ಪ್ರತಿಭಟನೆ ನಡೆಸಿತು. ಕನಿಷ್ಠ ವೇತನ ಜಾರಿಯಾಗಲಿ, ಕಾರ್ಮಿಕರಿಗೆ ಕನಿಷ್ಠ ವೇತನಕ್ಕೆ ಹೇಳಿದಿಕ್ಕಾರ. ನಮ್ಮ ಗುಲಾಮಗಿರಿಗೆ ತಳ್ಳುತ್ತಿರುವ 4 ಸಂಹಿತೆಗಳು ಬೇಡವೇ ಬೇಡ. ಕಾರ್ಮಿಕರಿಗೆ ಮಾರಕವಾಗಿರುವ 4 ಸಂಹಿತೆಗಳು ಬೇಡವೇ ಬೇಡ. ಅಸಂಘಟಿತ ಕಾರ್ಮಿಕರನ್ನು ಕಾಯಂಗೊಳಿಸಲೇಬೇಕು. ನೌಕರ, ಅಂಗನವಾಡಿ, ಬಿಸಿಯೂಟ ಕಾರ್ಮಿಕರನ್ನು ಕನಿಷ್ಠ ವೇತನಕ್ಕೆ ಒಳಪಡಿಸಬೇಕು. ವೈಜ್ಞಾನಿಕ ಕನಿಷ್ಠ ವೇತನ ಜಾರಿಯಾಗಲಿ. ಅಸಂಘಟಿತ ಕಾರ್ಮಿಕರಿಗೆ ನ್ಯಾಯವಾದ ರೂ 36,000 ಜಾರಿಯಾಗಲಿ. ಹಿಂದಿಗೆ ಪದ್ಧತಿ ರದ್ದಾಗಲಿ. ಜಾರಿಯಾಗಲಿ. ನೌಕರರಾದ ಅಂಗನವಾಡಿ, ಬಿಸಿಯೂಟ ಕಾರ್ಮಿಕರನ್ನು ಕನಿಷ್ಠ ವೇತನಕ್ಕೆ ಒಳಪಡಿಸಬೇಕು. ಕಾರ್ಮಿಕರನ್ನು ನವ ಗುಲಾಮಗಿರಿಗೆ ಕೂಡುವ ಕೇಂದ್ರ ಸರ್ಕಾರದ 4 ಸಂಹಿತೆಗಳು ಬೇಡವೇ ಬೇಡ. ಕಾರ್ಮಿಕರನ್ನು ನವ ಗುಲಾಮಗಿರಿಗೆ ತಳ್ಳುವ 4 ಸಂಹಿತೆಗಳು ಬೇಡವೇ ಬೇಡ. 29 ಕಾನೂನುಗಳನ್ನು 4 ಸಂಹಿತೆಗಳಾಗಿ ಮಾಡಿದ ಕಾರ್ಮಿಕ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. 29 ಕಾನೂನುಗಳನ್ನು 4 ಸಂಹಿತೆಗಳಾಗಿ ಮಾಡಿದ ಕಾರ್ಪೊರೇಟ್ಗಳ ಬಾಲಕೋಚಿಗಳಾದ ನರೇಂದ್ರ ಮೋದಿ ಕೂಟಕ್ಕೆ ಹೇಳಿದಿಕ್ಕಾರ. ಕಾರ್ಮಿಕರನ್ನು ನವಚಿಗಾದ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಸಿಐಟಿಯು ಸಂಘಟನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ PR ಭರತ್ ಮಾತನಾಡಿ, ರಾಜ್ಯದಲ್ಲಿ ಬೃಹತ್ ಸಂಖ್ಯೆಯಲ್ಲಿರುವ ಅಸಂಘಟಿತ, ಸಂಘಟಿತ ಮತ್ತು ಯೋಜನಾ ಕಾರ್ಮಿಕರ ಬದುಕನ್ನು ರಕ್ಷಿಸುವುದು ರಾಜ್ಯ ಸರ್ಕಾರದ ಜವಾಬ್ದಾರಿಯಾಗಿದೆ. ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇರುವ 4 ಕಾರ್ಮಿಕ ಸಂಹಿತೆಗಳು ಕಾರ್ಮಿಕರ ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸ್ತಾ ಇದೆ. ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸಲು ಸಂವಿಧಾನ ನೀಡಿರುವ ಅಧಿಕಾರವನ್ನು ರಾಜ್ಯ ಸರ್ಕಾರ ಬಳಸಿಕೊಂಡು ಇದನ್ನು ತಡೆಯಬೇಕು. ಆ ಮೂಲಕ ಸೂಕ್ತ ತಿದ್ದುಪಡಿಗಳೊಂದಿಗೆ ನಿಯಮಾವಳಿಗಳನ್ನು ರೂಪಿಸಬೇಕೆಂದು ಒತ್ತಾಯಿಸಿದರು. ಕರ್ನಾಟಕ ರಾಜ್ಯದಾದ್ಯಂತ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ CITUವಿನ ನೇತೃತ್ವದ ಒಳಗಡೆ ಇವತ್ತು 30ನೇ ತಾರೀಕು ಎಲ್ಲ ರಾಜ್ಯದ ಮುಖ್ಯ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆಯನ್ನು ಮಾಡಬೇಕು ಅನ್ನತಕ್ಕಂಥ ರೀತಿಯ ತೀರ್ಮಾನ ಇತ್ತು. ಆದರೆ ಸರ್ಕಾರ ಎಚ್ಚೆತ್ತು ಇವತ್ತು ಕನಿಷ್ಠ ವೇತನವನ್ನು 22ನೇ ತಾರೀಕು ಕನಿಷ್ಠ ವೇತನದ ಪರಿಷ್ಕರಣೆಯನ್ನು 60%ಗೆ ಏರಿಸಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಆದರೆ CITUವಿನ ಬೇಡಿಕೆ ಇರತಕ್ಕಂಥದ್ದು ಒಂದು ವೈಜ್ಞಾನಿಕವಾಗಿರತಕ್ಕಂಥ ರೀತಿಯ ಕನಿಷ್ಠ ವೇತನ, ಅಂದರೆ 36,000 ಕನಿಷ್ಠ ವೇತನ ಬೇಕು ಅಂತೇಳಿ. ವೈಜ್ಞಾನಿಕವಾಗಿ ಅಂತ ಹೇಳಿದ್ರೆ ಒಬ್ಬ ಕಾರ್ಮಿಕ ತನ್ನ ಕುಟುಂಬವನ್ನು ಇವತ್ತಿನ ಬೆಲೆ ಏರಿಕೆಗೆ
ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ, ಅವನ ಬದುಕು ನಡೆಸಬೇಕು ಅಂತ ಹೇಳಿದ್ರೆ ಕನಿಷ್ಠ ವೈಜ್ಞಾನಿಕವಾಗಿರ್ತಕ್ಕಂಥ 36,000 ಕನಿಷ್ಠ ವೇತನ ಬೇಕು ಅಂತೇಳಿ ಸರ್ಕಾರ ಇವತ್ತು ನಿಗದಿಪಡಿಸಿರತಕ್ಕಂಥ 60% ಅಲ್ಲ, ಸುಪ್ರೀಂ ಕೋರ್ಟಿನ ಮಾರ್ಗದರ್ಶನ ಇದೆ ರಾಜ್ಯ ಸರ್ಕಾರಕ್ಕೆ, ಹೈಕೋರ್ಟಿನ ಮಾರ್ಗದರ್ಶನ ಇದೆ. ಆ ಎರಡು ಮಾರ್ಗದರ್ಶನವನ್ನು ಕೂಡ ರಾಜ್ಯ ಸರ್ಕಾರ ಉಲ್ಲಂಘನೆ ಮಾಡಿದೆ ಅನ್ನತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಒಂದು, ರಾಜ್ಯ ಸರ್ಕಾರ ಇವತ್ತೇನೋ 60% ಕನಿಷ್ಠ ವೇತನವನ್ನು ಏರಿಕೆ ಮಾಡಿರ್ತಕ್ಕಂಥದ್ದನ್ನು CITU ಕೊಡಗು ಜಿಲ್ಲಾ ಸಮಿತಿ ಸ್ವಾಗತಿಸುತ್ತೆ ಮತ್ತು ಸರ್ಕಾರಕ್ಕೆ ಅಭಿನಂದನೆಗಳನ್ನು ಹೇಳೋದ್ರ ಜೊತೆಯಲ್ಲೇ ಇವತ್ತು ವೈಜ್ಞಾನಿಕವಾಗಿರ್ತಕ್ಕಂಥ ಕನಿಷ್ಠ ವೇತನ ಬೇಕು ಅನ್ನತಕ್ಕಂಥ ಭಾಳ ಮುಖ್ಯವಾಗಿರ್ತಕ್ಕಂಥ ಬೇಡಿಕೆಯ ಮೇಲೆ ಇವತ್ತು ನಾವು ಜಿಲ್ಲಾಧಿಕಾರಿಗೆ, ಮುಖ್ಯಮಂತ್ರಿಯವರಿಗೆ ಮನವಿ ಕೊಡಲಿಕ್ಕೆ ಬಂದಿದ್ದೀವಿ. ಅದು ಮಾತ್ರ ಅಲ್ಲ, ಇವತ್ತು ವೇತನ ಪರಿಷ್ಕರಣೆ ಮಾಡತಕ್ಕಂಥ ಸಂದರ್ಭದ ಒಳಗಡೆ ಕೊಡಗು ಜಿಲ್ಲೆಯ ಭಾಳ ಪ್ರಮುಖವಾಗಿರ್ತಕ್ಕಂಥ ಪ್ಲಾಂಟೇಷನ್ ರಂಗದ ಒಳಗಡೆ ಇರತಕ್ಕಂಥ ಕಾರ್ಮಿಕರನ್ನು ಅದರಲ್ಲಿ ಸೇರ್ಪಡೆ ಮಾಡಲಿಲ್ಲ ಅನ್ನತಕ್ಕಂಥದ್ದು, ಅದು ಸೇರ್ಪಡೆ ಆಗಬೇಕು ಅನ್ನತಕ್ಕಂಥದ್ದು ಮಾತ್ರ ಅಲ್ಲ, ಇವತ್ತು ಏನೋ ಅಂಗನವಾಡಿ ನೌಕರರು ಸ್ಕೀಮ್ ನೌಕರರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರತಕ್ಕಂದಾಗ ಒಂದು ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂಥ ಮಹಿಳೆಯರು ಇವತ್ತು ರಾಜ್ಯದ ಒಳಗಡೆ ಇದ್ದಾರೆ, ಜಿಲ್ಲೆಯ ಒಳಗಡೆ ಇದ್ದಾರೆ. ಅಂಗನವಾಡಿ ನೌಕರರು ಇರ್ಬೋದು, ಬಿಸಿ ಊಟ ಇರ್ಬೋದು, ಆಶಾ ಕಾರ್ಯಕರ್ತರು ಇರ್ಬೋದು. ನಾವಿವತ್ತು ಹೇಳ್ತಾ ಇರತಕ್ಕಂಥದ್ದು, ಅವರನ್ನು ಕನಿಷ್ಠ ವೇತನದ ಪರಿಧಿಗೆ ತರುವುದರ ಮುಖಾಂತರ ಅವರಿಗೂ ಕೂಡ ಕನಿಷ್ಠ ವೇತನವನ್ನು ಕೊಡಬೇಕು ಅನ್ನತಕ್ಕಂಥ ಬೇಡಿಕೆ ಇದೆ. ಅವರನ್ನು ಕನಿಷ್ಠ ವೇತನದ ಪರಿಧಿಗೆ ತರಬೇಕು ಅನ್ನತಕ್ಕಂಥ ಒಂದು ಬೇಡಿಕೆಯ ಜೊತೆಯಲ್ಲೇ ಇವತ್ತು ಕಾರ್ಮಿಕರಿಗೆ ಅತ್ಯಂತ ದೊಡ್ಡ ರೀತಿಯ ಅಪಾಯಕಾರಿಯಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ತಂದಿರತಕ್ಕಂತಹ ಏನು 4 ಸಂಹಿತೆಗಳೇನಿದೆ ಅದು ಕಾರ್ಮಿಕರಿಗೆ ಮುಂದೆ ದೊಡ್ಡ ರೀತಿಯ ಅನಾಹುತಕ್ಕೆ ಕಾರಣ ಆಗ್ತದೆ. ಅದರಿಂದ ಕೇಂದ್ರ ಸರ್ಕಾರ ತಂದಿರತಕ್ಕಂತಹ 4 ಸಂಹಿತೆಗಳೇನಿದೆ ಅದು ಕರ್ನಾಟಕ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಜಾರಿ ಮಾಡಬಾರ್ದು ಅನ್ನತಕ್ಕಂತಹ ಬಹಳ ಪ್ರಮುಖವಾಗಿರತಕ್ಕಂಥ 4-5 ಬೇಡಿಕೆಗಳನ್ನು ಇಟ್ಟು ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ, ಮನವಿಯನ್ನು ಕೊಡ್ತಾ ಇದ್ದೀವಿ. ವೈಜ್ಞಾನಿಕವಾಗಿರ್ತಕ್ಕಂಥ ಕನಿಷ್ಠ ವೇತನಕ್ಕೆ ಬೇಕಾಗಿ ಮುಂದಿನ ದಿನಗಳಲ್ಲಿ ತೀವ್ರ ರೀತಿಯ ಹೋರಾಟಕ್ಕೆ ಸಂಘಟನೆ ಮುಂದಕ್ಕೆ ಹೋಗ್ತದೆ ಅನ್ನತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಈ ಸಂದರ್ಭ CITU ಅಧ್ಯಕ್ಷ AC ಸಾಬು, ಉಪಾಧ್ಯಕ್ಷ KK ಹರಿದಾಸ್, ಸರ್ಕಾರಿ ಆಸ್ಪತ್ರೆ ಸ್ವಚ್ಛತಾ ನೌಕರರ ಸಂಘದ ಅಧ್ಯಕ್ಷೆ HK ಜಾನಕಿ, ಗ್ರಾಮ ಪಂಚಾಯತ್ ನೌಕರರ ಸಂಘದ ಕುಶಾಲನಗರ ತಾಲೂಕು ಕಾರ್ಯದರ್ಶಿ HM ದಿನೇಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನೇತೃತ್ವದ ಮಂತ್ರಿಮಂಡಲದಲ್ಲಿ ಕೊಡಗು ಜಿಲ್ಲೆಯ ಶಾಸಕ ದ್ವಯರಾದ AS ಪೊನ್ನಣ್ಣ ಹಾಗೂ ಡಾಕ್ಟರ್ ಮಂತರಗೌಡ ಅವರಿಗೆ ಸಚಿವ ಸ್ಥಾನ ಲಭಿಸಲಿ ಅಂತ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿ ನಗರದ ಕೋಟೆ ಶ್ರೀ ಮಹಾಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿತು. ಕ್ಷೇತ್ರ ಶಾಸಕರಾಗಿ ಚುನಾಯಿತರಾಗಿ ಮುಖ್ಯಮಂತ್ರಿ ಬದಲಾವಣೆ ಆದ ನಂತರ ಸಚಿವ ಸ್ಥಾನ ಸಿಗುವ ಒಂದು ಆಶಾಭಾವನೆ ವ್ಯಕ್ತವಾಗಿದೆ. ಸಚಿವ ಸ್ಥಾನ ಮಾಡ್ತಿದ್ದಾರೆ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ್ ಶೃಣ್ವನ್ನೋತಿಭಿಸ್ಸೇದಸಾದನಂ. ಓಂ ಗಂಗಣಪತಯೇ ನಮಃ. ಓಂ ಪ್ರಣೋ ದೇವಿ ಸರಸ್ವದೇವಾಜೇಭಿರ್ವಾಜನೀವತೆ ಧೀನಾಮ ವಿತ್ರೇವತು ವಾಗ್ದೇವ್ಯೈ ನಮಃ. ಓಂ ಈಶಾನ ಸರ್ವಸದಾಶಿವೋಂ ರುದ್ರಾಯ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಸ್ವಸ್ತಿ ಪೂರ್ವಚರಿತಾಯ ವಿಶೇಷವಿಶಿಷ್ಟಾಯ ಪುಣ್ಯಮಂಡಕಾಲ ಮಹಾಪುಣ್ಯ ಶುಭದಿತೌ ಸೇಜಮಾನಸ್ಯ ಮೋಹನ್ ಹಸ್ತ ನಕ್ಷತ್ರಕನ್ಯರಾಶೋಲಾತಸ್ಯ ಪ್ರಕಾಶನಾಮಸ್ಯ ವಸಂತನಾಮಸ್ಯ ಮೇಷರಾಶೋಲಾತಸ್ಯ ಯಲ್ಲಪ್ಪನಾಮಸ್ಯ नामस्य ये ग्रहणदंशवेदादस्थानफलप्राप्त्यर्थं सह ब्रह्माणां सह फलेः पूर्णानुग्रहप्राप्त्यर्थं महागणपति प्रीत्यर्थं दाशक्ते अर्चनादिपूजाराधनं च करिष्ये. तन्मृतासित्यर्थं महागणपति प्रार्थनं करिष्ये. नमो नमो गणेशाय विघ्नेशाय नमो ದೇವತಾ ಪ್ರಾರ್ಥನಾ ಶುಭಂ ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವಂಥ ಶುಭ ಫಲವೆಂಬುದಾಗಿ ಹಾಗೆ ವಿಶೇಷವಾಗಿ ಮಹಾಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು ಅವರಿಗೆ ನಮ್ಮ ಶಾಸಕರುಗಳಿಗೆ ಇನ್ನೂ ಹೆಚ್ಚಿನ ಒಳ್ಳೆಯ ಹುದ್ದೆ ಸರ್ಕಾರ ಸ್ಥಾನದಲ್ಲಿ ಸಿಗಬೇಕು. ಹಾಗೆ ವಿಶೇಷವಾಗಿ ಮಾಡುವಂಥ ಕೆಲಸದಲ್ಲಿ ಕಾರ್ಯದಲ್ಲಿ ಯಶಸ್ಸನ್ನು ಸದ್ಬುದ್ಧಿಯನ್ನೇ ಕಾಣಿಸ್ಕೊಡ್ಬೇಕು ಅಂತ ಮಹಾಗಣಪತಿಯಲ್ಲಿಯೂ ಹಾಗೆ ನೀವು ನಂಬಿಕೊಂಡು ಬಂದಂತಹ ದೇವದೇವವಾಗಿ ಎಲ್ಲ ಕಾರ್ಯವನ್ನು ನೆರವೇರಿಸಿಕೊಳ್ಳಿ ಅಂತ ಮಹಾಗಣಪತಿಯಲ್ಲಿ ಇದಂ ಫಲಂ ಮಯಾ ದೇವ ಸ್ಥಾಪಿತಂ ಪ್ರಶಸ್ತವ ತೇನ ಮೇ ಸಫಲಾಪ್ರಾಪ್ತಿರ್ಭವೆ ಜನ್ಮನಿ ಜನ್ಮನಿಯೇ ಇಷ್ಟದೇವತಾಭ್ಯೋ ನಮಃ ಕುಲದೇವತಾಭ್ಯೋ ನಮಃ ಗ್ರಾಮದೇವತಾಭ್ಯೋ ನಮಃ. ಪೂಜೆಯ ನೇತೃತ್ವ ವಹಿಸಿ ಮಾತನಾಡಿದ ಪ್ರಚಾರ ಸಮಿತಿ ಅಧ್ಯಕ್ಷ VG ಮೋಹನ್, ಜಿಲ್ಲೆಯ 2 ಶಾಸಕರು ಸಚಿವ ಸ್ಥಾನವನ್ನು ಹೊಂದಲು ಸಮರ್ಥರಾಗಿದ್ದಾರೆ.
ನಾಡಿನ ಒಳಿತಿಗಾಗಿ ಸಚಿವ ಸ್ಥಾನ ಲಭಿಸಲಿ ಅಂತ ಪ್ರಾರ್ಥಿಸಿರುವುದಾಗಿ ತಿಳಿಸಿದರು. ವೈದ್ಯೋ ನಾರಾಯಣೋ ಹರಿಗಿರಿ ಓಂ ವಿನಾಯಕಾಯ ನಮಃ. ಏನು 3 ವರ್ಷ ಮಾನ್ಯ ಸಿದ್ದರಾಮಯ್ಯನವರು ಆಡಳಿತ ನಡೆಸಿ ಅವರೀಗ ರಾಜೀನಾಮೆ ಕೊಟ್ಟಿದ್ದಾರೆ. ಆ ತೆರೆದಾದ ಸ್ಥಾನಕ್ಕೆ ಈಗ ನಮ್ಮ ರಾಜ್ಯಾಧ್ಯಕ್ಷರಾದ DK ಶಿವಕುಮಾರ್ ಬಹುತೇಕವಾಗಿ ಮುಖ್ಯಮಂತ್ರಿ ಆಗೋದು ಖಚಿತಪಡಿಸಿದ್ದಾರೆ. ಹಾಗೆಯೇ ಅದರ ನೂತನ ಸಚಿವ ಸಂಪುಟದಲ್ಲಿ ನಮ್ಮ ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಹಾಗೂ ವಿರಾಜಪೇಟೆ ಶಾಸಕರಾದಂಥ ಸಾಮಾನ್ಯ ಎಸ್ ಪೊನ್ನಣ್ಣನವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ನಾವೆಲ್ಲ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡರು ಎಲ್ಲ ಸ್ನೇಹಿತರು ಬಂದು ನಾವು ಕೋಟೆ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಯಾಕೆ ಕೊಡಬೇಕು ಅಂತೇಳಿದ್ರೆ ಯುವಕರಾಗಿದ್ದಾರೆ, ವಿದ್ಯಾವಂತರಾಗಿದ್ದಾರೆ, ಒಬ್ಬರು ಡಾಕ್ಟರ್ ಆಗಿದ್ದಾರೆ, ಒಬ್ಬರು ಲಾಯರ್ ಆಗಿದ್ದಾರೆ. 20-25 ವರ್ಷದಿಂದ BJP ಆಡಳಿತವನ್ನು ಏನು BJP ಭದ್ರಕೋಟೆ ಅಂತ ಅನಿಸಿಕೊಂಡಿದ್ದಾರನ್ನ ಈ ಯುವಕರು ಬಂದುಬಿಟ್ಟು ಒಳ್ಳೆ ಅಭಿವೃದ್ಧಿ ಮಾಡಿ ಒಳ್ಳೆ ಹೆಸರನ್ನು ತಂದುಕೊಟ್ಟಿದ್ದಾರೆ ಕೊಡಗಿಗೆ. ಆ ರೀತಿಯಲ್ಲಿ ನಾವು ಎಲ್ಲರೂ ಸೇರಿ ನಾವು ಮಹಾಗಣಪತಿಗೆ ಒಂದು ಅರ್ಚನೆ ಮಾಡಿ ಅವರಿಗೆ ಕೊಟ್ಟು ರಾಜ್ಯದಲ್ಲಿ ಸಚಿವ ಸಂಪುಟವನ್ನು ನಮ್ಮ ಡಾಕ್ಟರ್ ಮಂತ್ರಗೌಡರಿಗೂ ಎಸ್ ಪೊನ್ನಣ್ಣನಿಗೆ ನೀಡಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀವಿ ಸರ್. ಈಗ ನೋಡಿ 2005ರಲ್ಲಿ SM ಕೃಷ್ಣ ಇರೋ ಕಾಲದಲ್ಲಿ ನಮಗೆ 3 ಮಂತ್ರಿ ಸ್ಥಾನ ಕೊಟ್ಟಿದ್ದರು. ಸುಮವಸಂತ ಆಗಲಿ, T ಜಾನ್ ಆಗಲಿ, MM ನಾರಾಯಣವರಾಗಲಿ. ಅದೇ ರೀತಿ ನಾವು ಕಾಂಗ್ರೆಸ್ಸನ್ನು ನಂಬಿದ್ದೀವಿ. ಕಾಂಗ್ರೆಸ್ ನಮಗೆ ಸರ್ಕಾರ ಈ ಸತಿ ನಮಗೆ 2 ವಿದ್ಯಾವಂತರು 2 ಜನರು ಮಂತ್ರಿ ತೆಗೆಯೋದಲ್ಲಿ ಒಂದು ಉತ್ಸಾಹಿಯಾಗಿದ್ದಾರೆ. ಅದರಿಂದ ನಾವು ನೀಡಬೇಕು ಅಂತ ನಾವು ಈ ಮೂಲಕ ರಾಜ್ಯ ಸರ್ಕಾರಕ್ಕೂ ಒತ್ತಡ ಹಾಕ್ತಿದ್ವಿ. ನಾವು ಮಹಾಗಣಪತಿಯಲ್ಲೂ ನಾವು ಪ್ರಾರ್ಥನೆ ಮಾಡ್ಕೊಳ್ತಿದ್ವಿ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 3 ವರ್ಷಗಳಾಗಿರುವಂಥ ಈ ಸುಸಂದರ್ಭದಲ್ಲಿ ಒಂದು ಬದಲಾವಣೆಗೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಒಂದು ರಾಜೀನಾಮೆ ಕೊಟ್ಟಿರುವಂಥದ್ದು ಹಾಗೂ ಮುಂದಿನ ಒಂದು ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯ ಈರುವರು ಶಾಸಕರುಗಳಾದಂಥ ಶ್ರೀಯುತ ಪೊನ್ನಣ್ಣವರು ಹಾಗೂ ಡಾಕ್ಟರ್ ಮಂತ್ರಗೌಡರನ್ನು ಮುಂದಿನ ಸಚಿವ ಸಂಪುಟದ ವಿಸ್ತರಣೆ ಸಂದರ್ಭದಲ್ಲಿ ಮಂತ್ರಿಗಳನ್ನಾಗಿ ಆಯ್ಕೆ ಮಾಡಬೇಕು ಅಂತೇಳಿ ಒಂದು ಕೋರಿಕೆ ಮೇಲೆಗೆ ಇವತ್ತು ಮಡಿಕೇರಿ ಬ್ಲಾಕ್ ಹಾಗೂ ಮಡಿಕೇರಿ ನಗರ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಶ್ರೀ ಕೋಟೆ ಮಹಾಗಣಪತಿ ದೇವಸ್ಥಾನದಲ್ಲಿ ಒಂದು ಪೂಜೆನ ಸಲ್ಲಿಸುವ ಮುಖಾಂತರ ದೇವರಲ್ಲಿ ಒಂದು ಮನವಿಯನ್ನು ಮಾಡಿ ಈರುವರು ಕೂಡ ಮಂತ್ರಿಗಳಾಗಲಿಕ್ಕೆ ಅವಕಾಶ ಆಗಬೇಕು ಅಂತ ಕೇಳ್ಕೊಳ್ತಾ ಗೋಸ್ಕರ ಇವತ್ತು ಮಡಿಕೇರಿ ನಗರ ಹಾಗೂ ಬ್ಲಾಕ್ ನಗರ ಎಲ್ಲ ಸದಸ್ಯರು ಬಂದು ಒಂದು ಪೂಜೆ ಸಲ್ಲಿಸುವಂಥ ಕಾರ್ಯಕ್ರಮ ಮಾಡಿದ್ದೇವೆ. ನಮಗೆ ಸಂಪೂರ್ಣ ಆತ್ಮವಿಶ್ವಾಸ ಇದೆ. ನಮ್ಮ ಈರುವರು ಶಾಸಕರು ಕೂಡ ರಾಜ್ಯ ಸಚಿವ ಸಂಪುಟದಲ್ಲಿ ಮಂತ್ರಿಗಳಾಗಿ ಆಯ್ಕೆಯಾಗಿ ಬರ್ತಾರೆ ಅಂತ ಹೇಳುವಂಥ ಆಶ್ವಾಸ ನಮಗಿದೆ. ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ BY ರಾಜೇಶ್, ಶ್ರೀ ಓಂಕಾರೇಶ್ವರ ದೇವಾಲಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಚುಮ್ಮಿ ದೇವಯ್ಯ, KPCC ಸದಸ್ಯ HM ನಂದಕುಮಾರ್, ನಗರಾಧ್ಯಕ್ಷ ಪ್ರಕಾಶ್ ಆಚಾರ್ಯ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶಶಿ, ಕಾರ್ಮಿಕ ಘಟಕದ ಅಧ್ಯಕ್ಷ ದಿನೇಶ್, ಪ್ರಚಾರ ಸಮಿತಿ ಉಪಾಧ್ಯಕ್ಷ ದೇರಾಜೆ ಕಿರಣ್, ಅಕ್ರಮ ಸಕ್ರಮ ಸಮಿತಿ ಸದಸ್ಯ ಹರಿಪ್ರಸಾದ್ ಕೋಚನ, ಮನು ಮುದ್ದಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ರೋಟರಿ ಸೇವಾ ಸಂಸ್ಥೆಯಲ್ಲಿ ಕೊಡಗು ಜಿಲ್ಲಾ ಗವರ್ನರ್ ಆಗಿಯೂ ಉತ್ತಮ ಕಾರ್ಯನಿರ್ವಹಿಸಿದ ಗೋಳಿಬೀದಿ ನಿವಾಸಿ ಮಾತಂಡ ಸುರೇಶ್ ಚಂಗಪ್ಪ ಅವರು ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಸದಾ ನಗುಮುಖದ ಸುರೇಶ್ ಚಂಗಪ್ಪ ರೋಟರಿ ಸೇವಾ ಸಂಸ್ಥೆಯಲ್ಲಿ ಹಲವಾರು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಸುರೇಶ್ ಅವರು ಪತ್ನಿ ಹಾಗೂ 2 ಪುತ್ರರನ್ನು ಅಗಲಿದ್ದು ಅಂತ್ಯಕ್ರಿಯೆ ಭಾನುವಾರ ಬೆಳಿಗ್ಗೆ ನೆರವೇರಲಿದೆ. ಸುರೇಶ್ ಅವರು ಮಡಿಕೇರಿಯ ಕೈಗಾರಿಕಾ ಬಡಾವಣೆಯಲ್ಲಿ ಕಳೆದ 30 ವರ್ಷಗಳಿಂದ BFP ಹೆಸರಿಂದ ಬೇಕರಿ ಉತ್ಪನ್ನಗಳ ವಹಿವಾಟು ನಡೆಸ್ತಾ ಇದ್ದರು. ರೋಟರಿ ಸೇವಾ ಸಂಸ್ಥೆಯಲ್ಲಿ ಜಿಲ್ಲಾ ಗವರ್ನರ್ ಆಗಿಯೂ ಉತ್ತಮ ಕಾರ್ಯನಿರ್ವಹಿಸಿದ ಹೆಗ್ಗಳಿಕೆ ಸುರೇಶ್ ಅವರಿಗಿತ್ತು.
ಮಡಿಕೇರಿ ಕೊಡವ ಸಮಾಜದ ಅಧ್ಯಕ್ಷರಾಗಿ ನೂತನ ಕೊಡವ ಸಮಾಜ ನಿರ್ಮಿಸುವಲ್ಲಿ ಯಶಸ್ವಿಯಾಗಿದ್ದರು. ತಮಿಳುನಾಡು ಚುನಾವಣೆಯಲ್ಲಿ ಅಧಿಕಾರ ಕಳ್ಕೊಂಡು ಟಿವಿಕೆ ಪಕ್ಷದ ವಿಜಯ್ ನೇತೃತ್ವದ ಹೊಸ ಸರ್ಕಾರ ರಚನೆಯಾದ ಹಿನ್ನೆಲೆಯಲ್ಲಿ ಅಲ್ಲಿನ ಮಾಜಿ ಮುಖ್ಯಮಂತ್ರಿ ಸ್ಟಾಲಿನ್ ಹಾಗೂ ಅವರ ಪುತ್ರ ಉದಯನಿಧಿ ಸ್ಟಾಲಿನ್ ಅವರು ಕೊಡಗು ಪ್ರವಾಸ ಹಮ್ಮಿಕೊಂಡಿದ್ದರು. ಮೇ 28ರಂದು ತಮಿಳುನಾಡಿನಿಂದ ವಿಶೇಷ ವಿಮಾನದಲ್ಲಿ ಮೈಸೂರಿಗೆ ಆಗಮಿಸಿದ್ದ ಮಾಜಿ ಸಿಎಂ ಸ್ಟಾಲಿನ್ ಮತ್ತು ಅವರ ಪುತ್ರ ಉದಯನಿಧಿ ಸ್ಟಾಲಿನ್ ಅವರು ಮಡಿಕೇರಿ ಹೊರವಲಯದ ಲೀಲಾ ಪ್ಯಾಲೇಸ್ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದರು. ಮೇ 30ರಂದು ರೆಸಾರ್ಟ್ ವಾಸ್ತವ್ಯ ಪೂರ್ಣಗೊಳಿಸಿ ಮೈಸೂರಿಗೆ ತೆರಳಿ ಅಲ್ಲಿಂದ ವಿಶೇಷ ವಿಮಾನದಲ್ಲಿ ತಮಿಳುನಾಡಿಗೆ ಪ್ರಯಾಣ ಬೆಳೆಸಿದ್ದಾರೆ. ಚಟ್ಟಳ್ಳಿ ಸಮೀಪದ ಚೇರಳ ಶ್ರೀಮಂಗಲ ಗ್ರಾಮದಲ್ಲಿ ವಿಜಯಲಕ್ಷ್ಮಿ ಎಂಬ ವೃದ್ಧೆಯ ಮೃತದೇಹ ಕಿರಿದಾದ ಬಾವಿಯಲ್ಲಿ ಪತ್ತೆಯಾದ ಘಟನೆ ನಡೆದಿದೆ. ಮಾಹಿತಿ ಹಿನ್ನೆಲೆ ಮಡಿಕೇರಿ ಗ್ರಾಮಾಂತರ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿ ಬಾವಿಯಿಂದ ಮೃತದೇಹವನ್ನು ಮೇಲೆತ್ತಿದ್ದಾರೆ. ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎಂಬ ಶಂಕೆ ವ್ಯಕ್ತಗೊಂಡಿದೆ. ಮೃತದೇಹದ ಮರಣೋತ್ತರ ಪರೀಕ್ಷೆಗಾಗಿ ಮಡಿಕೇರಿ ಜಿಲ್ಲಾಸ್ಪತ್ರೆಗೆ ಸ್ಥಳಾಂತರ ಮಾಡಲಾಗಿದೆ. ಪೊಲೀಸರ ತನಿಖೆಯಿಂದಷ್ಟೇ ಸಾವಿಗೆ ನಿಖರ ಕಾರಣ ತಿಳಿದು ಬರಬೇಕಾಗಿದ್ದು, ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ತಾ ಇರುವ ಹಿನ್ನೆಲೆ ಡಿಕೆ ಶಿವಕುಮಾರ್ ಅಭಿಮಾನಿ ಬಳಗದಿಂದ ಕೊಡಗು ಜಿಲ್ಲೆಯಲ್ಲಿ ಸಂಭ್ರಮಾಚರಣೆ ಕಾರ್ಯಕ್ರಮ ನಡೆಯಲಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ನವೀದ್ ಖಾನ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್ ಅಭಿಮಾನಿ ಬಳಗದ ಜಿಲ್ಲಾ ಅಧ್ಯಕ್ಷ ನವೀದ್ ಖಾನ್, 45 ವರ್ಷದಲ್ಲಿ 8 ಬಾರಿ ಶಾಸಕರಾಗಿ ಸಂಘಟನೆ ಮಾಡುವಲ್ಲಿ ಸಾಕಷ್ಟು ಶ್ರಮಪಟ್ಟಿದ್ದಾರೆ. ಇದರ ಪ್ರತಿಫಲ ಇಂದು ಡಿಕೆಶಿ ಮುಖ್ಯಮಂತ್ರಿಯಾಗಿ ಅಧಿಕಾರದ ಚುಕ್ಕಾಣಿ ಹಿಡಿತಾ ಇದ್ದು, ಅವರ ಮುಂದಿನ ಕಾರ್ಯಚಟುವಟಿಕೆಗಳು ಉತ್ತಮವಾಗಿದ್ದು, ರಾಜ್ಯದ ಜನತೆಗೆ ಉತ್ತಮ ಆಡಳಿತ ಕೊಡಲೆಂದು ಶುಭ ಹಾರೈಸಿದರು. ನಾವು ಏನು ಹೇಳಲಿಕ್ಕೆ ಬಯಸ್ತೀವಿ ಅಂದರೆ 2015ರಲ್ಲಿ ಕೊಡಗು ಜಿಲ್ಲೆಯಲ್ಲಿ ನಾವು ಅಖಿಲ ಕರ್ನಾಟಕ ಡಿಕೆ ಶಿವಕುಮಾರ್ ಅಭಿಮಾನಿ ಸಂಘವನ್ನು ಕಟ್ಟಿದ್ದೀವಿ. ನಮಗೆ ರಾಜ್ಯದ ಅಧ್ಯಕ್ಷರಾಗಿದ್ದಾಗ ಅಂಗಡಿಯವರು ನವೀನ್ರವರನ್ನು ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿ ನಮಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದರು. ಆಯ್ಕೆ ಮಾಡಿದ ಆ ಸಂದರ್ಭದಿಂದ ಹಿಡ್ಕೊಂಡು 2017ರಲ್ಲಿ ನಮ್ಮ ಡಿ ಕೆ ಸಾಹೇಬ್ರವ್ರನ್ನ ಒಂದು ಷಡ್ಯಂತ್ರದ ಇದರಲ್ಲಿ ಹೈಟೂರು ದಾಳಿ ಮಾಡಿದಾಗ ಕೂಡ ಎದೆಗುಂದದೆ ಪಕ್ಷ ನಿಷ್ಠೆಯನ್ನು ತೋರಿದಂಥ ನಮ್ಮ ಸಾಹೇಬರು ಅವತ್ತಿನ ಆ ಕಾಲಘಟ್ಟದಲ್ಲಿ ಯಾವುದೇ ಆಮಿಷಗಳು ಇದ್ರೂ ಕೂಡ ಅದನ್ನೆಲ್ಲ ಬದಿಗೊತ್ತಿ ತನ್ನ ಪಕ್ಷೀಯ ನಿಷ್ಠೆಗೆ ಬದ್ಧನಾಗಿದ್ದೇನೆ, ಪಕ್ಷ ಏನು ಹೇಳ್ತೇನೆ ಅದನ್ನು ನಾನು ಮಾಡಲಿಕ್ಕೆ ರುಜುವಾತಾಗಿದ್ದೇನೆ ಅಂತ ಹೇಳುವ ವಿಚಾರವನ್ನು ಸಾಬೀತು ಮಾಡಲಿಕ್ಕೆ ಇವತ್ತು ಅವರಿಗೆ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಪಕ್ಷ ಮತ್ತು ಪಕ್ಷದ ನಾಯಕರಾಗಿದ್ದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸಿದ್ದರಾಮಯ್ಯನವರು ಸಮೇತ ಸೇರಿದಾಗೆ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಅವರ ಆಶೀರ್ವಾದ ಮತ್ತು ಇವರ ಜನಾಭಿಪ್ರಾಯದ ಮೇರೆಗೆ ಇವರು ಮುಖ್ಯಮಂತ್ರಿಯಾಗಿ ಒಳ್ಳೆಯ ಆಡಳಿತವನ್ನು ನೀಡ್ತಾರೆ ಅಂತ ಹೇಳ್ತೇವೆ. ಹಾಗೆ ಸಾಮಾಜಿಕವಾದಂಥ ಬದ್ಧತೆಯನ್ನು ಇಟ್ಕೊಂಡು ಪಕ್ಷವನ್ನು ಕಟ್ಟಿದಂಥ ಧೀಮಂತ ನಾಯಕ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಶುಭವನ್ನು ಕೊಡ್ತಾ ಇದ್ದೇವೆ. ಅಭಿಮಾನಿ ಬಳಗವು ಅವರಿಗೆ ಯಾವತ್ತೂ ಗುಣಿಯಾಗಿರ್ತದೆ ಅಂತ ಹೇಳ್ತಾ, ಹಾಗೆ ಇಲ್ಲಿ ಈ ಕ್ಷೇತ್ರದ ಮತ್ತು ವಿರಾಜಪೇಟೆ ಕ್ಷೇತ್ರಕ್ಕೆ 2 ಶಾಸಕರನ್ನು ಕೊಟ್ಟಿರ್ತಕ್ಕಂಥ ಪಕ್ಷವು ಅವರ ಕಾರ್ಯವೈಖರಿ ಇವತ್ತು ಕೊಡಗು ಜಿಲ್ಲೆಯಲ್ಲ ರಾಜ್ಯಾದ್ಯಂತವು ಹೊರ ರಾಜ್ಯದಲ್ಲೂ ಕೂಡ ಪ್ರಚಲಿತವಾಗಿದೆ. ಅವರಿಗೆ ಶಾಸಕತ್ವಕ್ಕೆ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ನಮ್ಮ ಕೊಡಗು ಜಿಲ್ಲೆ 2025 ವರ್ಷಗಳ ಹಿಂದಿನ ಗತಕಾಲದ ಕಾಂಗ್ರೆಸ್ ಮತ್ತು ಒಳ್ಳೆ ಆಡಳಿತವನ್ನು ನೀಡಿರ್ತಕ್ಕಂಥ ಇದನ್ನು ಮತ್ತೊಮ್ಮೆ 45 ವರ್ಷದಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಜಿಲ್ಲಾ ಪಂಚಾಯತ್ ಮೆಂಬರಾಗಿ 8 ಬಾರಿ ಶಾಸಕರಾಗಿ ಕೆಲಸ ಮಾಡಿ ಪಕ್ಷ ನಿಷ್ಠೆ ಕೊಟ್ಟ ಒಂದು ಪಕ್ಷ ನಿಷ್ಠೆಗೆ ಹೈಕಮಾಂಡ್ ಸಾಹೇಬರಿಗೆ ಮುಖ್ಯಮಂತ್ರಿ ಅದೇ ರೀತಿ ಸಿದ್ದರಾಮಯ್ಯ ಸಾಹೇಬರಿಗೂ ಕೂಡ ನಾವು ಈ ಪತ್ರಿಕೆ ಮುಖಾಂತರ ಧನ್ಯವಾದಗಳನ್ನು ತೋರಿಸ್ತೀವಿ, ಅಭಿನಂದನೆಗಳನ್ನು ಕೂಡ ತೋರಿಸ್ತೀವಿ. ಮತ್ತು ಸಾಹೇಬರ ಹತ್ರ ಮನವಿ ಮಾಡೋದಂದರೆ ಕೊಡಗು ಜಿಲ್ಲೆಗೆ 2 ಶಾಸಕರಿದ್ದಾರೆ, ಯುವಕರಾಗಿದ್ದಾರೆ. ಮತ್ತು ಬಹಳ 20 ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ದೇಶದ ಸಮಯದಲ್ಲಿ ಈಗ ಕೊಡಗಿಗೆ 2 ಶಾಸಕರು ಬಂದರೆ
ಭಾಳಷ್ಟು ಇವತ್ತು ಕಾನೂನು ಪಕ್ಷದ ಮೇಲೆ ಭಾಳ ಆಕರ್ಷಣೆಗೊಂಡು ಪಕ್ಷದ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಯುವಕರು ಹೆಚ್ಚು ಒತ್ತು ಕೊಡ್ತಿದ್ದಾರೆ. ಆದ್ದರಿಂದ 2 ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಗಿನವರಿಗೆ ಕೊಡಬೇಕು. ನಾವು ಹೈಕಮಾಂಡ್ ನಮ್ಮ ನಾಯಕರು ಯಶ ಮಾಡಿ ಮನವಿ ಮಾಡ್ತಾರೆ. ಅದೇ ರೀತಿ ಸೋಮವಾರ ಒಂದು ಬಿಜಾಪುರದಲ್ಲಿ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದರಿಂದ ಎಲ್ಲರೂ ಪಕ್ಷದ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಬಿಜಾಪುರಕ್ಕೆ ಆಗಮಿಸಬೇಕು. ಕೊಡಗು ಅಭಿವೃದ್ಧಿ ಆಗ್ಬೋದು ಅಂತ ಹೇಳ್ತಾ ಕೇಳ್ಕೊಳ್ತಿದ್ವಿ. ಹಾಗೆ ಇವತ್ತಿನ ನಮ್ಮ ನಾಯಕರು ಒಂದು ಸಾಮಾನ್ಯ ಮನುಷ್ಯರ ನೋವುಗಳನ್ನು ಆಡ್ತಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ನಮಗೆಲ್ಲರೂ ಆದರ್ಶವಾದಂಥ ನಾಯಕರಾಗಿರ್ತಾರೆ. ಅವರ ಆದರ್ಶಪ್ರಾಯವಾದಂಥ ಇವತ್ತಿನ ಪಕ್ಷದ ಸಿದ್ಧಾಂತದಡಿಯಲ್ಲಿ ಅವರು ರಾಜೀನಾಮೆ ಕೊಟ್ಟಿದ್ರು ಕೂಡ ಅವರು ನಮಗೆ ಅನುಕರಣೀಯಾಗಿರ್ತಾರೆ. ಅವರಿಗೆ ನಾವು ಚಿರಋಣಿಯಾಗಿರ್ತಾರೆ ಅಂತ ಹೇಳ್ತಾ ನಾಡಿದ್ದು ಸಿದ್ದಾಪುರದಲ್ಲಿ ಡಿ.ಕೆ. ಶಿವಕುಮಾರ್ ಅಭಿಮಾನಿ ಸಂಘದ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಅಭಿಮಾನಿಗಳು ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರು ಬರಬೇಕು ಅಂತ ಕೇಳ್ಕೊಳ್ತಾ 2 ಶಾಸಕರಿಗೆ ನಾವು ಮಂತ್ರಿ ಸ್ಥಾನವನ್ನು ಸಿಗಬೇಕು ಅಂತೇಳಿ ನಮ್ಮ ಸಂಘದ ವತಿಯಿಂದ ಶಾಸಕರನ್ನ ನಮ್ಮ ನಾಯಕರಾದ ಡಿ.ಕೆ. ಸಾಹೇಬರನ್ನ ಕೇಳ್ಕೊಳ್ತಾ ಇದ್ದೀವಿ. ಭೇಟಿನೂ ಮಾಡಿದ್ದೀವಿ. ಇನ್ನೊಮ್ಮೆ ಶಾಸಕಾಂಗ ಪಕ್ಷ ಇವತ್ತು ಸಂಜೆ ನಡೆಯುತ್ತಿದೆ. ಆ ಶಾಸಕ ಪಕ್ಷದಲ್ಲಿ ಅವರಿಗೆ ಸಚಿವ ಸ್ಥಾನ ನೀಡಬಹುದು ಅಂತ ಹೇಳುವ ಅಭಿಲಾಷೆಯಲ್ಲಿ ನಾವು ಪಕ್ಷದ ಅಭಿಮಾನಿಗಳು ಮತ್ತು ಪಕ್ಷದ ಕಾರ್ಯಕರ್ತರಾಗಿ ನಮ್ಮ ಅಭಿಮಾನಿ ಸಂಘದಿಂದ ಕೇಳ್ಕೊಳ್ತೀವಿ. ಪ್ರಧಾನ ಕಾರ್ಯದರ್ಶಿ ಕೆಪಿ ದಿನೇಶ್, ಮಡಿಕೇರಿ ತಾಲೂಕು ಅಧ್ಯಕ್ಷ ರಿಜ್ವಾನ್ ರಜಾಕ್ ಸದಸ್ಯರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೇಂದ್ರದ ಬಿಜೆಪಿ ಸರ್ಕಾರ ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲ ಬೆಲೆಯಿಂದ ಅತಿಯಾಗಿ ಹೆಚ್ಚಳ ಮಾಡಿರೋದ್ರಿಂದ ಜನಸಾಮಾನ್ಯರು ಸಂಕಷ್ಟಕ್ಕೆ ಸಿಲುಕಿದ್ದು, ತಕ್ಷಣ ಬೆಲೆ ಏರಿಕೆಯಿಂದ ಕಡಿತಗೊಳಿಸಿ ಬೆಲೆಯಿಂದ ನಿಯಂತ್ರಣಕ್ಕೆ ತರಬೇಕೆಂದು ಒತ್ತಾಯಿಸಿ ಮಡಿಕೇರಿಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಭಾರತ ಕಮ್ಯುನಿಸ್ಟ್ ಪಾರ್ಟಿ ಮಾಸ್ಲೈನ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ 3ನೇ ಅವಧಿಯಲ್ಲಿ ಅಧಿಕಾರ ನಡೆಸ್ತಾ ಇದೆ. ಭಾವನಾತ್ಮಕವಾಗಿ ಜಾತಿ, ಧರ್ಮ, ದೇವರು ಅಂತ ಕೋಮು ಭಾವನೆಯಿಂದ ಆಧಾರ ಮಾಡಿಕೊಂಡು ಅಧಿಕಾರ ನಡೆಸ್ತಾ ಇರುವ ಕೇಂದ್ರ ಸರ್ಕಾರ ಜನಸಾಮಾನ್ಯರ ದಲಿತ, ಆದಿವಾಸಿ, ರೈತ, ಕಾರ್ಮಿಕ ಮೂಲಭೂತ ಸಮಸ್ಯೆಗಳಾದ ಭೂಮಿ, ಸೂರು, ಅನ್ನ, ಆಹಾರ, ಅವರ ಮೂಲಭೂತ ಹಕ್ಕುಗಳ ಬಗ್ಗೆ ಆಗಲಿ, ರೈತರ ಭೂ ಸಮಸ್ಯೆಗಳು, ಬೆಳೆದ ಬೆಳೆಗೆ ಬೆಂಬಲ ಬೆಲೆ, ರಸಗೊಬ್ಬರ, ಮಾರುಕಟ್ಟೆ ಬಗ್ಗೆ ತಲೆಕೆಡಿಸಿಕೊಳ್ತಾ ಇಲ್ಲ. ರೈತರ ಆತ್ಮಹತ್ಯೆಗಳನ್ನು ತಡೆಯಲಿಲ್ಲ. ಕಾರ್ಮಿಕರ 40 ಹಕ್ಕುಗಳನ್ನು ಕಸಿದುಕೊಂಡು 4 ಕೋಡ್ಗಳನ್ನು ಮಾಡಿ ಕಾರ್ಮಿಕರಿಗೆ ವಂಚಿಸಲಾಯಿತು. ಚುನಾವಣೆಯಲ್ಲಿ ಹೆಚ್ಚು ಮತ ಪಡೆದು ಅಧಿಕಾರಕ್ಕೆ ಹಿಡಿಯುವ ಸಲುವಾಗಿ ತಮ್ಮ ವಿರೋಧಿಗಳ ಮತದಾನದ ಹಕ್ಕನ್ನು ಕಸಿದುಕೊಳ್ಳಲು ವಿಶೇಷ ಮತ ಪರಿಷ್ಕರಣದ ಹೆಸರಲ್ಲಿ SIR ತಂದು ದೇಶದ 5 ಕೋಟಿ ಜನರ ಮತದಾನದ ಹಕ್ಕು ಕಸಿದುಕೊಂಡು ಚುನಾವಣೆ ಗೆಲ್ಲುವ ಮೂಲಕ ವಿವಿಧ ರಾಜ್ಯಗಳಲ್ಲಿ ಅಧಿಕಾರ ಹಿಡಿದು ಕೇವಲ 15 ದಿನಗಳಲ್ಲಿ 4 ಬಾರಿ ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲದ ದರ ಹೆಚ್ಚು ಮಾಡಿ ಜನಸಾಮಾನ್ಯರ ದೈನಂದಿನ ಎಲ್ಲ ವಸ್ತುಗಳ ಬೆಲೆ ಹೆಚ್ಚು ಮಾಡಿ ಮತ್ತು ತೆರಿಗೆ ಹೆಚ್ಚು ಮಾಡಿ ಜನಸಾಮಾನ್ಯರನ್ನು ಸಂಕಷ್ಟಕ್ಕೆ ತಳ್ಳಲಾಗಿದೆ. ಆದ್ದರಿಂದ ಕೇಂದ್ರ ಸರ್ಕಾರದ ಈ ಜನವಿರೋಧಿ ಬೆಲೆ ಏರಿಕೆ ನೀತಿಯ ವಿರುದ್ಧ ತಮ್ಮ ಪಕ್ಷದ ವತಿಯಿಂದ ಕೊಡಗು ಜಿಲ್ಲಾ ಸಮಿತಿಯು ಬೆಲೆ ಏರಿಕೆ ನೀತಿಯನ್ನು ಖಂಡಿಸಿ ವಿರೋಧಿಸಿ ಪ್ರತಿಭಟನೆ ನಡೆಸುವ ಮೂಲಕ ಕೊಡಗು ಜಿಲ್ಲಾಧಿಕಾರಿಗಳ ಮೂಲಕ ಬೆಲೆ ಏರಿಕೆ ಕಡಿತಗೊಳಿಸಿ ನಿಯಂತ್ರಣಕ್ಕೆ ತರಬೇಕೆಂದು ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಕೊಳ್ಳುವಂಥ ದೈನಂದಿನ ವಸ್ತುಗಳ ಬೆಲೆ ಕೂಡ ನಿರಂತರ ಏರ್ತಾ ಇದೆ. ಅದರಿಂದ ಭಾಳ ಜನಸಾಮಾನ್ಯರು, ಅದರೂ ಕೂಡ ಬಡವರು, ಆದಿವಾಸಿಗಳು, ದಲಿತರು, ಬಡವರು ಈ ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ. ಈ ದಿನವನ್ನು ನಾವು ಇದೇ ತಿಂಗಳು ಏನು 29/5/2026 ದಿನವನ್ನು CPML ಮಾಸ್ಲೈನ್ ಕೇಂದ್ರ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಇದೊಂದು ಪ್ರತಿಭಟನಾ ದಿನ ಅಂತ ಹೇಳಿ ನಾವು ಘೋಷಣೆ ಮಾಡಿ ನಮ್ಮ ಕೇಂದ್ರ ಸಮಿತಿ ತೀರ್ಮಾನ ಮಾಡಿರೋದ್ರಿಂದ ನಾವು ಕೊಡಗು ಜಿಲ್ಲೆ ತಮ್ಮ ಮುಖಾಂತರ
ನಾವು ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ತಾವು ಇದನ್ನು ತಗೊಂಡು ರಾಷ್ಟ್ರಪತಿಗಳಿಗೆ ಇದು ಒಂದು ರಾಷ್ಟ್ರೀಯ ಕರೆ. ಯಾಕೆಂದರೆ BJP ಸರ್ಕಾರ ಅಧಿಕಾರಕ್ಕೆ ಬಂದು ಇವತ್ತು ಈ 3ನೇ ಟರ್ಮು ಅವರು ಅಧಿಕಾರ ನಡೆಸ್ತಾ ಇದ್ದಾರೆ. ಆದರೆ ಅವರು ಬಡವರ ನಿವೇಶನ, ಬಡವರ ಬದುಕು, ಬಡವರ ಜೀವನದ ಬಗ್ಗೆ ಏನೇನು ಚಿಂತನೆ ಮಾಡಲಿಲ್ಲ. ಅವರು ಬದಲಾಗಿ ಭಾವನಾತ್ಮಕ ವಿಚಾರಗಳನ್ನು, ದೇವರು, ಧರ್ಮ, ದಿಂಡರು ಇಂಥದನ್ನ ಮೂಢನಂಬಿಕೆಯನ್ನು ಹೆಚ್ಚು ಮಾಡಿ SIRನ ತಂದು ಜನರ ಓಟನ್ನು ಕಸಿದುಕೊಂಡು ಮೋಸದ ಹಾದಿಯಲ್ಲಿ ಅಧಿಕಾರಕ್ಕೆ ಬಂದು ಇವತ್ತು 4-5 ರಾಜ್ಯದಲ್ಲಿ ಎಲೆಕ್ಷನ್ ನಡೆಸೋದಕ್ಕಿಂತ ಮುಂಚೆ ಇವರು ಹೇಳಿದಂಥ ಘೋಷಣೆಗಳೆಲ್ಲ ಸುಳ್ಳಾಗಿದ್ದಾವೆ. ಈ ಎಲೆಕ್ಷನ್ ಗೆದ್ದ ಮೇಲೆ ಇವರು ಈ BJP ಸರ್ಕಾರ ಬೆಲೆ ಏರಿಕೆಯನ್ನು, ಅಂದರೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡೋದ್ರ ಮುಖಾಂತರ, ಅಡಿಗೆ ಅನಿಲ ಬೆಲೆಯನ್ನು ಏರಿಕೆ ಮಾಡೋದ್ರ ಮುಖಾಂತರ ಇವತ್ತು ದೇಶದಾದ್ಯಂತ ಬಡವರ ಮೇಲೆ, ಜನಸಾಮಾನ್ಯರ ಮೇಲೆ ಒಂದು ದೊಡ್ಡ ಬರೆ ಎಳೆದಿದ್ದಾರೆ. ಇದು ಭಾಳ ಕರಾಳ ನೀತಿ. ಇದನ್ನು ನಾವು ಖಂಡಿಸಿ ನಮ್ಮ CPIML ಮಾಸ್ ಲೈನ್ ಪಕ್ಷ ಇಡೀ ದೇಶಾದ್ಯಂತ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಅದೇ ಹಿನ್ನೆಲೆಯಲ್ಲಿ ನಾವು ಕೂಡ ಕೊಡಗು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಪ್ರತಿಭಟನೆ ಮಾಡಿ ಈ ಮನವಿ ಪತ್ರವನ್ನು ನಾವು ರಾಷ್ಟ್ರಪತಿಗಳಿಗೆ, ಇಲ್ಲಿಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರವನ್ನು ರಾಷ್ಟ್ರಪತಿಗಳಿಗೆ ಕೊಡ್ತಾ ಇದ್ದೀವಿ. ಇವತ್ತು ಏನು ಇವತ್ತು ಕೇಂದ್ರ ಸರ್ಕಾರ ಇದೆ, ಈ ಕೇಂದ್ರ ಸರ್ಕಾರ ಸಂಪೂರ್ಣ ಜನಪರ ಅಥವಾ ಜನರ ಕಾರ್ಯಗಳ ಮಾಡೋದ್ರಲ್ಲಿ ಅಥವಾ ಜನರ ಹಿತ ಕಾಯೋದ್ರಲ್ಲಿ ಸಂಪೂರ್ಣ ಫೇಲ್ಯೂರ್ ಆಗಿದೆ. ಇವತ್ತು ಮತ್ತೆ ಸುಳ್ಳುಗಳನ್ನ ಹೇಳ್ಕೊಂಡು ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಇವರು ಚಾಳಿ ಆಗಿದೆ. ಇವತ್ತು ದೇಶಾದ್ಯಂತ ಬೆಲೆ ಏರಿಕೆ ಇವತ್ತು ಹೇಗೆ ಆಯಿತು? ಇವತ್ತು ಅಮೇರಿಕಾ ಮತ್ತು ಇಸ್ರೇಲ್ ಇರಾನ್ ಮೇಲೆ ಯುದ್ಧ ನಡೆಸಿ ಆ ಯುದ್ಧಕ್ಕೆ ಪ್ರೋತ್ಸಾಹ ಕೊಟ್ಟವರು ಈ ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಅವರ ದೋಸ್ತಿನೇ ನರೇಂದ್ರ ಮೋದಿ. ಈ ನರೇಂದ್ರ ಮೋದಿ ಒಂದು ದಿನಲೂ ಈ ಏನು ಪ್ರಪಂಚದಾದ್ಯಂತ ನಡೀತಕ್ಕಂಥ ಈ ಯುದ್ಧದ ಬಗ್ಗೆ ಒಂದೇ ಮಾತನ್ನ ಪೀಠಕ್ಕೆ ಅನ್ನಲಿಲ್ಲ, ಒಂದು ದಿನಲೂ ಮಾತಾಡಲಿಲ್ಲ. ಆದರೆ ಇವತ್ತು ಈ ಬೆಲೆ ಏರಿಕೆಗೆ ಕಾರಣ ಈ ಪ್ರಪಂಚದಾದ್ಯಂತ ನಡೀತಿರ್ತಕ್ಕಂಥ ಇಸ್ರೇಲ್ ಮತ್ತು ಅಮೇರಿಕ ನಡೆಸ್ತಕ್ಕಂಥ ಯುದ್ಧ ಏನಿದೆ, ಆ ಯುದ್ಧದ ಕರಾಳ ನೀತಿನೇ, ಆ ಯುದ್ಧದ ಭಾಗವಾಗಿ ಇವತ್ತು ದೇಶಾದ್ಯಂತ ಎಲ್ಲ ವಸ್ತುಗಳ ಬೆಲೆಗಳನ್ನು ಜಾಸ್ತಿ ಮಾಡಲಾಗ್ತಾ ಇದೆ. ಇವತ್ತು ಮನಸ್ಸು ಮಾಡಿದ್ರೆ ಆ ಯುದ್ಧವನ್ನು ನಿಲ್ಲಿಸಬಹುದಿತ್ತು. ಆ ಯುದ್ಧ ನಿಲ್ಲಿಸೋದಕ್ಕೆ ಒಂದೇ ಒಂದು ಮಾತನ್ನ ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿಯವರು ಮಾತಾಡಲಿಲ್ಲ. ಬದಲಾಗಿ ಟ್ರಂಪನ್ನು ಅಪ್ಪಿಕೊಂಡು ಟ್ರಂಪ್ ಮಾಡುವಂಥ ಎಲ್ಲ ದುಷ್ಟ ಕೃತ್ಯಗಳಿಗೆ ಇವರು ಪ್ರೋತ್ಸಾಹ ಕೊಟ್ಟಂತಾಗಿದೆ. ಅದರಿಂದ ಈ ದೇಶದಲ್ಲಿ ಬಡವರು ಮತ್ತು ಜನಸಾಮಾನ್ಯರು ಬದುಕೋದು ಕಷ್ಟ ಆಗಿದೆ. ಅದರಿಂದ ಈ ನೀತಿಯನ್ನು, ಬೆಲೆ ಏರಿಕೆ ನೀತಿಯನ್ನು ಖಂಡಿಸ್ತಾ ಇದ್ದೀವಿ. ಖಂಡಿಸಿ ನಾವು ಇವತ್ತು ಸರ್ಕಾರಕ್ಕೆ ನಾವು ಮನವಿ ಕೊಡ್ತಾ ಇಡೀ ದೇಶಾದ್ಯಂತ ಈ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ನಾವು ಕೂಡ ಕೊಡಗಿನಲ್ಲಿ ಈ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತು ನಾವು ಇದನ್ನು ಕಡಾಖಂಡಿತವಾಗಿ ಕೇಂದ್ರ ಸರ್ಕಾರದ ನೀತಿಗಳನ್ನು ಉಗ್ರವಾಗಿ, ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಇವರ ವತಿಯಿಂದ ನಡೆಸಿರುವ ಅಂತರ್ KICM ಚರ್ಚಾ ಸ್ಪರ್ಧೆಯಲ್ಲಿ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಮಡಿಕೇರಿ ತರಬೇತಿ ಸಂಸ್ಥೆಯ ಅಭ್ಯರ್ಥಿಗಳಾದ ಶ್ರೇಯ ಪೊನ್ನಪ್ಪ B ಅವರು ರಾಜ್ಯಕ್ಕೆ ಪ್ರಥಮ ಬಹುಮಾನ ಮತ್ತು ಕಾವ್ಯ KC ಅವರು ದ್ವಿತೀಯ ಬಹುಮಾನ ಜೊತೆಗೆ ಪರ್ಯಾಯ ಪಾರಿತೋಷಕವನ್ನು ಪಡ್ಕೊಂಡಿದ್ದಾರೆ. ಇವರಿಗೆ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ವ್ಯವಸ್ಥಾಪಕ ನಿರ್ದೇಶಕರಾದ B ಶಿವಸ್ವಾಮಿ ಮತ್ತು ಕಾರ್ಯದರ್ಶಿಗಳಾದ ಅಶ್ವಥ್ ನಾರಾಯಣ್ ಅವರು ಬಹುಮಾನ ವಿತರಿಸಿದ್ದಾರೆಂದು ತರಬೇತಿ ಸಂಸ್ಥೆಯ ಪ್ರಾಂಶುಪಾಲರಾದ ಪುಟ್ಟಸ್ವಾಮಿ ಹಾಗೂ ಸಿಬ್ಬಂದಿ ವರ್ಗದವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ರಾಜಕಾರಣದ ಬಗ್ಗೆ ದೇಶವೇ ಕುತೂಹಲದಿಂದ ನೋಡುತ್ತಿರುವಾಗ ತನ್ನ ಕ್ಷೇತ್ರದ ಜನರ ಬಗ್ಗೆ ಕಾಳಜಿ ವಹಿಸಿ ವಿದ್ಯುತ್ ಅವಘಡದಿಂದ ಮೈಸೂರಿನ JSS ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿರುವ ಕುಶಾಲನಗರದ ಬಾಲಕಿ ಸಾನ್ವಿ ಭೇಟಿ ಮಾಡಿದ ಶಾಸಕ ಡಾಕ್ಟರ್ ಮಂತರ್ಗೌಡ. ಮುಖ್ಯಮಂತ್ರಿಗಳ ಬದಲಾವಣೆ, ಸಚಿವ ಸ್ಥಾನಕ್ಕೆ ಲಾಬಿ, ಹೀಗೆ ಕರ್ನಾಟಕ ರಾಜ್ಯದ ರಾಜಕೀಯ ಬೆಳವಣಿಗೆ ಉತ್ತುಂಗಕ್ಕೆ ಏರಿರುವ ಈ ಸಮಯದಲ್ಲಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಅವರು ತಮ್ಮ ಪ್ರಬುದ್ಧತೆ ಮೆರೆದಿದ್ದಾರೆ. ರಾಜಕೀಯದ ಎಲ್ಲ ಬೆಳವಣಿಗೆಗಳನ್ನು ಬದಿಗೊತ್ತಿ ತಮ್ಮ ಕ್ಷೇತ್ರದ ಜನತೆಯೆಡೆಗೆ ಕಾಳಜಿ ವಹಿಸಿದ್ದಾರೆ. ಕೆಲ ದಿನಗಳ ಹಿಂದೆ ವಿದ್ಯುತ್ ಅವಘಡದಿಂದ ಕುಶಾಲನಗರದ ಗುಮ್ಮನಕೊಲ್ಲಿ ಉಮೇಶ್ ಎಂಬುವರ ಪುತ್ರಿ ಸಾನ್ವಿ ಗಾಯಗೊಂಡು ಚಿಕಿತ್ಸೆಗಾಗಿ ಮೈಸೂರಿನ JSS ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು, ಇಂದು ಮಾನ್ಯ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಅವರು ಆಸ್ಪತ್ರೆಗೆ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿ ಪೋಷಕರಿಗೆ ಸಾಂತ್ವನ ತಿಳಿಸಿದರು. ವೈದ್ಯಾಧಿಕಾರಿಗಳಿಂದ ಮಾಹಿತಿ ಪಡೆದು ಅಗತ್ಯ ಚಿಕಿತ್ಸೆ ನೀಡುವಂತೆ ಸೂಚನೆ ನೀಡಿದರು.
ಡಾಕ್ಟರ್ ಈಗ ಮಾತಾಡಿದ್ರೆ ತುಂಬಾ ಸ್ಟ್ರಾಂಗ್ ಅಂತ ಅಂದವ್ರೆ. ಬ್ಯಾಕ್ದು ಒಂದು ಸ್ವಲ್ಪ ಸಮಸ್ಯೆ ಇದೆ, ಅದು ಬಿಟ್ರೆ ಕೈ ಎರಡು ಕ್ಲೀನಾಗಿ ಅಪ್ಟೇಕ್ ಆಗಿದೆ ಅಂತೆ. ಫೇಸ್ 9 ತಾನಾಗೆ ಫೀಲ್ ಆಗಿದೆ. ಸೊ ದರ್ ಇಸ್ ನೋ ಪ್ರಾಬ್ಲಮ್. 1 ವೀಕ್ ಅಲ್ಲಿ ನೀನು ವಾಪಸ್ ಮನೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳೋರೆ. ಆಯ್ತಾ? ಡಾಕ್ಟರ್ ಹತ್ರ ಮಾತಾಡಿದ್ದೀನಿ. ಡೋಂಟ್ ವರಿ, ಇದು ಯಾರ್ದು ಅಲ್ಲ, ಇಟ್ ಇಸ್ ಆಲ್ ಯೋರ್. ನಿಂದು ಹಾರ್ಡ್ ವರ್ಕ್, ನಿಂದು ಮನಸ್ಸಿಂದ ನೀನು ಆಯ್ತಾ ಇರೋದು. ಓಕೆ, ಹುಷಾರು. ಅಪ್ಪ ಅಮ್ಮ ಎಷ್ಟು ಟೆನ್ಷನ್ ತಗೊಂಡು ಗೊತ್ತಾ? ಏನು ಕಿವಿದೇನಾದ್ರು ಏನಾದ್ರು ಕಿವಿದು? ಹಾ, ಬಟ್ ಅಲ್ಲ ಸರ್ ಏನಿದ್ರು ಫೇಶಿಯಲ್ದು ಸರ್ಜರಿ ಮಾಡೋದಿಲ್ಲ, ಅವಶ್ಯಕತೆ ಇಲ್ಲ. ಬ್ಯಾಕ್ ನೀವು ಆಮೇಲೆ ತೀರ್ಮಾನ ಮಾಡ್ತೀವಿ. ಸ್ಕಿನ್ ಕಟ್ ಆಗಿದೆ ಅದು ಮಾಹಿತಿ ಅದೇನು ತೊಂದರೆ ಆಗಲ್ಲ. ಬಟ್ ಆಸ್ ಆಫ್ ನಾವು ಇಲ್ಲಿ ಗ್ರಾಫ್ಟಿಂಗ್ ಚೆನ್ನಾಗಿ ಆಗಿದೆ. ಡ್ರೆಸ್ಸಿಂಗ್ ಇವತ್ತು ಮಾಡೋದಂತಲ್ಲ ಆಗಿದೆ ಅಂತ ಹೇಳೋರೆ. ಸೊ ನೋ ಪ್ರಾಬ್ಲಮ್. ಆಯ್ತಾ ಸಾನ್ವಿ? ಓಕೆ, ತುಂಬಾ ವಿಸಿಟರ್ಸ್ ಬರಬಾರ್ದು, ಯಾಕಂದ್ರೆ ಬಂದು ಇನ್ಫೆಕ್ಷನ್ ಜಾಸ್ತಿ ಆದ್ರೆ ಇದೇನಾ ಏನೋ ಅದೇ ಆ ಇಂಜೆಕ್ಷನ್ ಸ್ವಲ್ಪ ಜಾಸ್ತಿ ಆಗಲ್ಲ. ಶಾಸ್ತ್ರೀಯ ನೃತ್ಯ ಕಲೆ ಜೀವನದ ಅವಿಭಾಜ್ಯ ಅಂಗವಾಗಿದೆ ಎಂದು ಸಾಹಿತಿ ಲೇಖಕಿ ಶಾಗ ನಯನತಾರ ಪ್ರಕಾಶ್ ಚಂದ್ರ ಹೇಳಿದರು. ಅವರು ಕೊಡಗು ಜಿಲ್ಲೆಯ ಅಭಿನಯ ಕಲಾಮಿಲನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶನಿವಾರ ಸಂತೆ ಚಿನ್ನಳ್ಳಿ ರಸ್ತೆಯಲ್ಲಿ ನೂತನವಾಗಿ ಶಾಖೆ ತೆರೆದಿರುವ ನಾಟ್ಯ ಮಿಲನ ನೃತ್ಯ ಶಾಲೆಯ ಅಧಿಕೃತ ಶುಭಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮಾದೇವ ನಿಮ್ಮ ಬಂಡಿ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ. ಭಾರತದ ಪುರಾತನ ಶಾಸ್ತ್ರೀಯ ನೃತ್ಯ ಕಲೆಗೆ ಸುಮಾರು 30,000 ವರ್ಷಗಳ ಹಿಂದಿನ ಇತಿಹಾಸವಿದ್ದು, ಶಾಸ್ತ್ರೀಯ ನೃತ್ಯ ಪ್ರಕಾರಗಳ ಮೂಲಕ ಕಲಾವಿದರು ಅಂಗಾಂಗ ಮೂಲಕವಾಗಿ ತಮ್ಮ ನೃತ್ಯ ಪ್ರದರ್ಶನದಲ್ಲಿ ಕಥಾರೂಪಕಗಳನ್ನು ವ್ಯಕ್ತಪಡಿಸುವಂಥ ಕಲೆಗಾರಿಕೆ ಇದೆ ಎಂದರು. ನೃತ್ಯ ಸಂಗೀತ ಶಿಕ್ಷಣದ ಒಂದು ಭಾಗವಾಗಿದೆ. ಈ ನಿಟ್ಟಿನಲ್ಲಿ ಪೋಷಕರು ತಮ್ಮ ಮಕ್ಕಳಿಗೆ ಶಾಸ್ತ್ರೀಯ ನೃತ್ಯ ಸಂಗೀತದಲ್ಲಿ ಆಸಕ್ತಿ ಮೂಡಿಸಬೇಕು. ಈ ಮೂಲಕವಾಗಿ ನೃತ್ಯ ಕಲೆಯನ್ನು ಪೋಷಿಸುವಂತೆ ಸಲಹೆ ನೀಡಿದರು. ಮೊನ್ನೆ ನಡೆದಂಥ ರಾಜ್ಯ ಸರ್ಕಾರಿ ನೌಕರರ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸ್ಪರ್ಧೆಗಳಲ್ಲಿ ಕೂಚಿಪುಡಿ ಮತ್ತು ಒಡಿಸ್ಸಿಯಲ್ಲಿ ಪ್ರಥಮ ಸ್ಥಾನ, ಹಾಗೆ ಭರತನಾಟ್ಯದಲ್ಲಿ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಅವರಿಗೆ ಜೋರಾಗಿ ಚಪ್ಪಾಳೆ ನೀಡಿ ಅವರ ಪ್ರತಿಭೆ ಹೀಗೆ ಮುಂದುವರಿತಾ ಇರಲಿ ಅಂತ ನಾನು ಆಶಯ ವ್ಯಕ್ತಪಡಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಇವತ್ತೇನು ಅಧಿಕೃತವಾಗಿ ಪ್ರಾರಂಭಿಸ್ತಾ ಇದ್ದಾರೆ, ಇದು ಒಂದು 10 ವರ್ಷದ ಹಿಂದೆನೇ ಸೋಮವಾರಪೇಟೆಯಲ್ಲೇ ಪ್ರಾರಂಭ ಆಗಬೇಕಿತ್ತು. ಯಾಕಂದರೆ ಅವರು ಸೋಮವಾರಪೇಟೆಯಲ್ಲಿ ಕರ್ತವ್ಯದಲ್ಲಿ ಇದ್ದಾಗಲೇ ನಾನು ಅವ್ರಿಗೆ ಮೇನ್ ಆಗಿ ಹೇಳಿದೆ, ಇಲ್ಲೇ ಶುರು ಮಾಡಿಬಿಡಿ ಅಂತ. ಅಲ್ಲಿ ಕಾರಣಾಂತರದಿಂದ ಆಗಲಿಲ್ಲ. ನಂತರ ಶನಿವಾರ ಸಂತೆ ಬಂದಮೇಲೆ ಎಲ್ಲೂ ಸ್ಟಾರ್ಟ್ ಮಾಡು ಅಂತ ಹೇಳ್ತಾನೆ ಇದ್ದೆ. ಅದು ಇಲ್ಲಿ ಏನೇನೋ ಬೇರೆ ಬೇರೆ ಕಾರಣಗಳಿಂದ, ಅಂದರೆ ಬಿಲ್ಡಿಂಗು ಅದು ಪ್ರಾಬ್ಲಮ್ ಅಂತೇಳಿ ಸ್ಟಾರ್ಟ್ ಮಾಡಿರಲಿಲ್ಲ. ಇವತ್ತು ಒಂದು ಒಳ್ಳೆ ಶುಭಗಳಿಗೆ ಅಂತ ನಾನು ಅನ್ಕೋತೀನಿ. ಯಾಕಂದರೆ ನನ್ನ ಆಶೆಯೂ ಅದೇ ಇತ್ತು. ಬೇಗ ಪ್ರಾರಂಭಿಸಿದಷ್ಟು ವಿದ್ಯಾರ್ಥಿಗಳು ಮೇಲಂತಕ್ಕೆ ಹೋಗುವ ನಿಟ್ಟಿನಲ್ಲಿ ಪ್ರಾರಂಭಿಸಿದ್ದಾರೆ ಅಂತ ಅನ್ಕೋತೀನಿ. ಹಾಗೆ ಈ ಒಂದು ಏನು ಟ್ರಸ್ಟ್ ಇದೆ, ಒಂದು ಉನ್ನತ ಸ್ಥಾನಕ್ಕೆ ಹಲವಾರು ಶಿಕ್ಷಕರಲ್ಲಿ ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡ್ತಾ ಇದ್ದಾರೆ. ಆದರೆ ನನಗೆ ಅನಿಸ್ತು ಇದು ಒಂದು ಉತ್ತಮವಾದ ಒಂದು ಸಂಸ್ಥೆ, ಒಂದು ಟ್ರಸ್ಟ್ ಅಂತ ಅನಿಸ್ತಾ ಇದೆ. ಯಾಕಂದರೆ ರಾಷ್ಟ್ರೀಯ ಮಟ್ಟ, ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಿಸಿ ವಿಜೇತರಾದರೂ ನಮ್ಮ ಮಕ್ಕಳಿಗೆ ಕಲಿಸಿದ್ರು ತಪ್ಪೇನಿಲ್ಲ. ಹಾಗೆ ಹೆಚ್ಚು ಮಕ್ಕಳು ಅವ್ರ ಹತ್ರ ವಿದ್ಯಾಭ್ಯಾಸವನ್ನು ಕಲಿತು ಒಂದು ನಮ್ಮ ಶನಿಸಂತೆ ಹೋಬಳಿಗೆ ಒಂದು ಕೀರ್ತಿಯನ್ನು ತರಲಿ ಅಂತ ಆಶಿಸ್ತಾ, ಇದು ಸಹಜ. ಎಷ್ಟೊಂದು ಅವಕಾಶಗಳು ಇವತ್ತು ವಿದ್ಯಾರ್ಥಿಗಳಿಗೆ ತೆರೆದುಕೊಂಡಿದೆ. ಈ ಅವಕಾಶಗಳನ್ನೆಲ್ಲ ನೋಡುವಾಗ ನಮ್ಮ ಬಾಲ್ಯದಲ್ಲಿ ನಮಗೆ ಈ ಅವಕಾಶಗಳು ಸಿಗಲೇ ಇಲ್ವಲ್ಲ, ಓದೋದನ್ನು ಬಿಟ್ಟರೆ ಬೇರೆ ಯಾವ ಒಂದು ಚಟುವಟಿಕೆಗಳು ನಮಗೆ ಇರಲಿಲ್ಲಲ್ಲ ಅಂತ ಒಂದು ರೀತಿಯಲ್ಲಿ ಬೇಸರ ಕೂಡ ಆಗುತ್ತೆ. ಅವತ್ತಿನ ಕಾಲದಲ್ಲಿ ಓದು, ಅದು ಬಿಟ್ಟರೆ ಸ್ವಲ್ಪ ಕ್ರೀಡೆ,
ಬೇರೆ ಯಾವುದಕ್ಕೂ ನಮ್ಮಂಥ ಹಳ್ಳಿಗಾಡಿಗಳಲ್ಲಿ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ಅವಕಾಶನೇ ಇರಲಿಲ್ಲ. ಓದು 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 ಅಷ್ಟೇ, ಮಾರ್ಕ್ಸ್ ತೆಗಿಬೇಕು, ಮಾರ್ಕ್ಸ್ ತೆಗಿಲಿಲ್ಲ ಅಂತಂದರೆ ಅನುತ್ತೀರ್ಣ ಅಂತ ಹೇಳಿ ಇತ್ತು. ಆದರೆ ಇವತ್ತು ಹಾಗಲ್ಲ, ಎಷ್ಟೊಂದು ಅವಕಾಶಗಳಿದೆ. ವಿದ್ಯಾಭ್ಯಾಸ ಕೂಡ ಗುಣಮಟ್ಟದ ವಿದ್ಯಾಭ್ಯಾಸ ಸಿಗ್ತಾ ಇದೆ. ಆಯಾ ಶಾಲೆಗಳು, ವಿದ್ಯಾಸಂಸ್ಥೆಗಳು ತಮ್ಮದೇ ಆದಂಥ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತದೆ. ಹಾಗೆ ಒಂದು ಮಗು ದೈಹಿಕವಾಗಿ ಮಾನಸಿಕವಾಗಿ ದೃಢತೆಯನ್ನು ಕಾಪಾಡ್ಕೋಬೇಕು, ದಾರ್ಢ್ಯತೆಯನ್ನು ಹೊಂದಬೇಕು ಅಂತಂದರೆ ವಿದ್ಯೆಯ ಜೊತೆಗೆ, ಶಿಕ್ಷಣದ ಜೊತೆಗೆ ಇಂತಹ ಪೂರಕ ಚಟುವಟಿಕೆಗಳು ಕೂಡ ಮುಖ್ಯವಾಗಿರುತ್ತೆ. ಆ ನಿಟ್ಟಿನಲ್ಲಿ ಬಾಲ್ಯದಿಂದಲೇ ನಾಟ್ಯವನ್ನು ಅಭ್ಯಾಸ ಮಾಡಿಕೊಂಡು ಬಂದಂತಹ ತಾಯಿ ತಂದೆಯರ ಒಂದು ಪ್ರೋತ್ಸಾಹದಲ್ಲಿ ಬೆಳೆದು ಬಂದಂತಹ ಮಿಲನಾ ಅವರು ಚಿಕ್ಕನ್ನಲ್ಲೇ ಹೇಳಿದ್ರು ಆಗಲೇ ನಾಟ್ಯದ ಬಗ್ಗೆ ಆಸಕ್ತಿ ಇಟ್ಕೊಂಡು ಬಂದದ್ದು. ಒಂದು ಪ್ರತಿಭೆ ತಾನಾಗಿ ಬರೋದಿಲ್ಲ, ಒಂದೇ ದೈವದತ್ತವಾಗಿರುತ್ತೆ, ಇಲ್ಲ ತಂದೆ ತಾಯಿಯರಿಂದ ವಂಶ ಪಾರಂಪರ್ಯವಾಗಿ ಬಂದಿರುತ್ತೆ. ಇವೆರಡೂ ಕೂಡ ಮಿಲನಾ ಅವರಲ್ಲಿ. ಭಾಗಮಂಡಲದಲ್ಲಿ ಶಾಲೆ ಪ್ರಖ್ಯಾತಿಯನ್ನು ಪಡೆದಿದೆ. ಈಗ ಇಲ್ಲಿ ಬಂದು ನೆಲೆಸಿರುವಂತಹ ಮಿಲನಾ ಅವರು ಇಲ್ಲಿಯ ಮಕ್ಕಳಿಗೆ ತಮ್ಮ ಸೇವೆಯನ್ನು ಒದಗಿಸಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಈ ಶಾಲೆ ಅಭಿವೃದ್ಧಿ ಹೊಂದಲಿ, ಅವರ ಒಂದು ಉದ್ದೇಶ ಪರಿಪೂರ್ಣವಾಗಲಿ, ಪೋಷಕರು ತಮ್ಮ ಮಕ್ಕಳನ್ನು ಈ ಶಾಲೆಗೆ ಸೇರಿಸೋದ್ರ ಮೂಲಕ ಅವ ನೃತ್ಯದಲ್ಲೂ ಕೂಡ ಪಾಂಡಿತ್ಯ ಪಡೆಯುವಂತಾಗಲಿ ಅಂತ ಆಶಿಸ್ತೇನೆ. ನೃತ್ಯ ಅಂದಾಗ ಹೇಳಿದೆ, ಅದು ಒಂದು ಆಂತರಿಕ ಸೌಂದರ್ಯವನ್ನು ಹೆಚ್ಚಿಸುವಂಥದ್ದು. ಯಾರು ನೃತ್ಯವನ್ನು ಮಾಡ್ತಾರೋ, ನೃತ್ಯವನ್ನು ಕಲಿತಾರೋ ಅವರ ಅಂತರಂಗ ಸುಂದರವಾಗಿರುತ್ತೆ. ನಾಟ್ಯ ಮಿಲನ ಕಲಾಶಾಲೆ ಕುರಿತು ಕೊಡಗಿನ ಹೆಸರಾಂತ ಭರತನಾಟ್ಯ ಕಲಾವಿದೆ, ಕವಿಯತ್ರಿ ಮತ್ತು ಮೀನು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಮಿಲನಾ ಭರತ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಭರತನಾಟ್ಯ ಕಲಾವಿದೆಯಾಗಿರುವ ನಾನು ಮಕ್ಕಳಿಗೂ ನೃತ್ಯ ಕಲೆಯನ್ನು ಕಲಿಸಿಕೊಡಬೇಕೆಂಬ ಉದ್ದೇಶದಿಂದ ನಾನು PUC ವಿದ್ಯಾಭ್ಯಾಸ ಮಾಡುತ್ತಿರುವಾಗಲೇ ಪೋಷಕರ ಸಹಕಾರದಿಂದ ನಾಟ್ಯ ಮಿಲನ ನೃತ್ಯ ಶಾಲೆಯನ್ನು ಪ್ರಾರಂಭಿಸಲಾಯಿತು. ನಂತರ ವಿದ್ಯಾಭ್ಯಾಸ ಮುಗಿದು ಸರ್ಕಾರಿ ಅಧಿಕಾರಿಯಾದ ನಂತರ ನೃತ್ಯ ಶಾಲೆಯನ್ನು ಚಾರಿಟೇಬಲ್ ಟ್ರಸ್ಟ್ ಆಗಿ ಪರಿವರ್ತಿಸಿ ಶಾಖೆಯನ್ನು ವಿಸ್ತರಿಸಿ ಈ ಮೂಲಕ ಇಲ್ಲಿಯವರೆಗೆ ಗ್ರಾಮೀಣ ಮತ್ತು ಸರ್ಕಾರಿ ಶಾಲೆಯ ಸುಮಾರು 6,000 ಮಕ್ಕಳಿಗೆ ಉಚಿತ ನೃತ್ಯ ತರಬೇತಿಯನ್ನು ನೀಡಿದ್ದೇವೆ ಎಂದರು. ನಮ್ಮ ನೃತ್ಯ ಶಾಲೆಯಲ್ಲಿ ಮಕ್ಕಳಿಗೆ ಶಾಸ್ತ್ರೀಯ ವಿವಿಧ ನೃತ್ಯಗಳು ಸೇರಿದಂತೆ ಮುಂದಿನ ಪೀಳಿಗೆಗೆ ಜಾನಪದ ಸಂಸ್ಕೃತಿ ಉಳಿಸಬೇಕೆಂಬ ಉದ್ದೇಶದಿಂದ ಜಾನಪದ ನೃತ್ಯ ಪ್ರಕಾರಗಳನ್ನು ಕಲಿಸಿಕೊಡಲಾಗುತ್ತಿದೆ ಎಂದು ಹೇಳಿದರು. ಅದು ಅಂತ ಹೇಳಿ ಈಗ ಡಾನ್ಸಲ್ಲಿ PhDಗೆ ಎನ್ರೋಲ್ ಮಾಡಿಕೊಂಡೆ. ಈಗ ನನ್ನ ಫೈನಲ್ ಥೀಸಿಸ್ ಕೂಡ ಸಬ್ಮಿಷನ್ ಆಯಿತು. ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿಗೆ ಡಿಲಿಟ್ ಡಾಕ್ಟರ್ ಆಫ್ ಲಿಟ್ರೇಚರಲ್ಲಿ ಕೊಡಗಿನ ಜಾನಪದ ಕುಣಿತಗಳ ಬಗ್ಗೆ PhD ಮಾಡಿ ಡಿಲಿಟ್ ರಿಸರ್ಚ್ ಮಾಡಿ ಅದನ್ನು ಸಬ್ಮಿಷನ್ ಮಾಡಿದ್ದು. ಹಾಗೆ ಇಲ್ಲಿ ಶನಿವಾರ ಸಂತೆ ಸೋಮಪೇಟೆಗೆ ಬಂದಾಗ, ಸೋಮಪೇಟೆಯಲ್ಲಿ ನಂದು ಲಾಂಗ್ ಸರ್ವಿಸ್ 2014ಇಂದ 2018ವರೆಗೆ ಇಲ್ಲೇ ಇದ್ದೆ. ಈಗ ಮತ್ತೆ 2023ಇಂದ ಬಂದಿದ್ದೀನಿ. ತುಂಬ ಜನ ನನ್ನನ್ನು ಕೇಳಿದ್ರು, ಯಾಕೆ ನೀವು ಇಲ್ಲಿ ಕಂಟಿನ್ಯೂ ಮಾಡಬಾರ್ದು ಅಂತ ಹೇಳಿ. ನನಗೆ ಫಸ್ಟು ಪರಿಚಯ ಆಗಿದ್ದು ಶನಿವಾರ ಸಂತೆಯಲ್ಲಿ ರೀನಾ ಅವರು. ನನ್ನ ಸ್ಟೇಟಸ್ ನೋಡಿದ ತಕ್ಷಣ ಕೇಳಿದರು, ನನ್ನ ಮಕ್ಕಳಿಗೆ ಹೇಳ್ಕೊಡಿ, ಶುರು ಮಾಡಿ ಅಂತ ಹೇಳಿ. ನಾನು ಕೂಡ ಒಂದು ಒಳ್ಳೆ ಕ್ಲಾಸಿಗೆ ವೆಯ್ಟ್ ಮಾಡ್ತಾ ಇದ್ದೆ, ಯಾಕೆಂದರೆ ಮಕ್ಕಳಿಗೆ ಸುಮ್ಮನೆ ಡಾನ್ಸ್ ಕಲಿಸೋದು ಮುಖ್ಯ ಅಲ್ಲ, ಅವ್ರು ಕಲಿಯುವ ಎನ್ವಿರಾನ್ಮೆಂಟ್ ಕೂಡ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಮನೆಗೂ ಕೂಡ ನಾನು ನಾಟ್ಯ ಸದನ ಅಂತ ಹೆಸರಿಟ್ಟಿದ್ದು ಅದಕ್ಕೇನೆ. ಯಾಕೆಂತ ಹೇಳಿದ್ರೆ ನಾವು ಎವ್ರಿ ಡೇ ಮಾರ್ನಿಂಗ್ ಅಥವಾ ಈವ್ನಿಂಗ್ ನಮ್ಮ ಮನೇಲಿ ಡಾನ್ಸ್ ಆಗ್ತಾನೆ ಇರುತ್ತೆ, ನಂದು ಅಟ್ಲೀಸ್ಟ್ ನನ್ನ ಪ್ರಾಕ್ಟೀಸ್. ಸೊ ಇಲ್ಲೇ ಇದು ಪ್ಲಾನ್ ಇತ್ತು ಮೊದಲೇ, ನಾನು ಇದು ಪ್ಲಾನ್ ಇಟ್ಕೊಂಡಿದ್ದೆ ಡಾನ್ಸ್ ಕ್ಲಾಸ್ ಶುರು ಮಾಡೋಣ ಅಂತ ಹೇಳಿ. ಬಹುಶಃ ಈಗ ನಮಗೆ ಸಮಯ ಕೂಡಿ ಬಂತು. ನಾನು ದುಂಡಳ್ಳಿ ಮತ್ತು ಶನಿವಾರ ಸಂತೆ ಪಂಚಾಯಿತಿಗೆ ನೋಡಲ್ ಆಫೀಸರಿಗೆ ಬಂದಾಗ ನನಗೆ ನಯನಾ ಮ್ಯಾಮ್ ನೇರವಾಗಿ ಮೀಟ್ ಆಗಲಿಕ್ಕೆ ಸಿಕ್ಕಿದ್ರು. ಅವರಂತೂ ಸೂಪರ್ ಸಪೋರ್ಟಿವ್ ನನಗೆ. ಮೋಸ್ಟ್ಲಿ ಕ್ಲಾಸು ಇಷ್ಟು ಬೇಗ ಶುರು ಮಾಡಲಿಕ್ಕೆ ಅವರೇ ನನಗೆ ಬ್ಯಾಕ್ ನಿಂತಿದ್ದು ಹಿಂದಕ್ಕೆ, ಶುರು ಮಾಡಿ ಅಂತ ಹೇಳಿ. ಸೊ ಇವತ್ತು ನಾನು ಇಲ್ಲಿ ಓಪನ್ ಮಾಡ್ತಾ ಇದ್ದೇನೆ, ಅಧಿಕೃತವಾಗಿ ತರಗತಿಗೆ ಚಾಲನೆ ಕೊಡ್ತಾ ಇದ್ದೇನೆ ಒಂದು ಪೂಜೆ ಮಾಡಿಕೊಂಡು. ನಾಳೆಯಿಂದ ಪ್ರತಿ ಶನಿವಾರ, 2ನೇ ಶನಿವಾರ ಮತ್ತು ಎಲ್ಲ ಭಾನುವಾರ ಸರ್ಕಾರಿ ರಜಾ ದಿನಗಳು ಎಲ್ಲ ಕ್ಲಾಸ್ ಶುರುವಾಗುತ್ತೆ. ನನಗೆ ಇನ್ನೂ ನಾಳೆಯಿಂದ ನಾನು ಅಡ್ಮಿಷನ್ ತಗೊಳ್ತಾ ಇರೋದ್ರಿಂದ ಜಾಸ್ತಿ ಪೇರೆಂಟ್ಸ್ನ ಕರೆಸ್ಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ನಾನು ಪೇರೆಂಟ್ಸ್ ಎಲ್ಲ ಬಂದ ಮೇಲೆ ಇನ್ನೊಂದು ಇನಾಗ್ರಲ್ ಸೆಷನ್ ಅಂತ ಮಾಡೋಣ, ಪೂಜೆ ಇಟ್ಕೊಂಡಕ್ಕೆ ತರಗತಿಯನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಚಾರಿಟೇಬಲ್ ಟ್ರಸ್ಟಿನ ಸ್ಥಾಪಕ ಟ್ರಸ್ಟಿ ಮತ್ತು ಮಿಲನಾ ಭರತ್ ಅವರ ತಂದೆ ಕುದುಕುಳಿ ಭರತ್ ಮಾತನಾಡಿ, ಶಾಸ್ತ್ರೀಯ ಮತ್ತು ಜಾನಪದ ನೃತ್ಯ ಕಲೆಗಳನ್ನು ಪ್ರೋತ್ಸಾಹಿಸಬೇಕು. ಅದೇ ರೀತಿಯಲ್ಲಿ ಕೊಡಗಿನಲ್ಲಿ ತನ್ನದೇ ಆದ ಕಲೆ, ಸಂಸ್ಕೃತಿ, ಆಚಾರ ವಿಚಾರಗಳಿದ್ದು ಇವುಗಳನ್ನು ಉಳಿಸಿ ಬೆಳೆಸುವ ಅಗತ್ಯತೆ ಇದೆ ಎಂದರು. 3 ಪ್ರೋಗ್ರಾಮ್ಗಳಿಗೆ ದಿಲ್ಲಿಯ ಕರ್ನಾಟಕ ಭವನದಲ್ಲಿ ಕಾರ್ಯಕ್ರಮ ಕೊಟ್ಟಿದ್ವಿ. ಸದಾನಂದಗೌಡರು ನಮ್ಮನ್ನು ಕರೆಸಿಕೊಂಡಿದ್ದರು. ಕೊಡಗಿನ ಸಂಸ್ಕೃತಿಯನ್ನು ಅಲ್ಲಿ ನಾವು ಪ್ರದರ್ಶನ ಮಾಡಿದ್ದೀವಿ. ಎಲ್ಲ ರೀತಿಯ ಖುಷಿ ಪಟ್ಕೊಂಡ್ರು. ಸಿಕ್ಕರು, ನಮ್ಮ ಆತ್ಮೀಯರಾಗಿ ಇದ್ದವರು ಕೆಲವರು ಬಂದುಬಿಟ್ಟು ನಮಗೆ ಸ್ವಾಗತ ಕೋರಿ ಇದು ಮಾಡಿದರು.
ಎಲ್ಲ ನೋಡಿ ನಾವು ಹಿಮಾಲಯಕ್ಕೆ ಒಂದು ಟೂರ್ ಹೋಗಿದ್ದು 15-20 ದಿವಸ ನಾವು ಹಿಮಾಲಯ ಸುತ್ತಿದ್ದೀವಿ, ವಾಘಾ ಬಾರ್ಡರ್ ನೋಡಿದ್ದೀವಿ, ಅಲ್ಲೆಲ್ಲ ಸುತ್ತಕೊಂಡು ಬಂದು ಈಗ ನಿಮ್ಮ ಆತ್ಮೀಯ ಸ್ನೇಹಿತರು, ನಿಮ್ಮ ಹೆಸರು ಗೊತ್ತಿಲ್ಲ ಆದರೆ ಬಂದು ಸಹಕಾರ ಕೊಟ್ಟಿದ್ದೀರಿ, ನಿಮಗೆ ಆತ್ಮೀಯವಾಗಿ ಸ್ವಾಗತ ಮಾಡ್ತೀನಿ. ನಮ್ಮ ಹಾಡು ಇದು ಏನು ಅಂತ ಹೇಳಿದರೆ, ಮದುವೆ ಮನೆಯಲ್ಲಿ ವಾದ್ಯ ಮಾಡ್ತಾರೆ. ವಾದ್ಯ ಅಂತ ಹೇಳಿದರೆ ಕುಣಿಯೋದು ಮಾತ್ರ ಅಲ್ಲ, ವಾದ್ಯದಲ್ಲಿರುವ ಹಾಡು ಉಂಟಲ್ಲ, ಅದಕ್ಕೊಂದು ಹಾಡಿದೆ. ಆ ಹಾಡನ್ನು ವಾದ್ಯದಲ್ಲಿ ಅವರು ಹೇಳಿ ನಮ್ಮನ್ನು ಕುಡಿಸೋದು. ಆ ವಾದ್ಯದ ಹಾಡನ್ನು ನಾವು ಅವರ ಹತ್ರ ಕೇಳಿದರೆ ಅವರು ಏನು ಹೇಳೋದಿಲ್ಲ, ಎಂಥದಿಲ್ಲ. ಆದರೆ ಅದಕ್ಕೆ ಒಂದು ಹಾಡಿದೆ. ನಾವು ನಮ್ಮ ಕೊಡಗಿನಲ್ಲಿ ಯಾವುದೇ ಒಂದು ಹಾಡಿದೆ, ಆ ವಾದ್ಯದವರು ಆ ಹಾಡನ್ನು ಹೇಗೆ ಇದು ಮಾಡ್ತಾರೆ ಅದು ನಮಗೆ ಚೆನ್ನಾಗಿ ಗೊತ್ತಿರ್ತದೆ. ನಾವು ಈ ಸಂದರ್ಭ ದೈಹಿಕ ಶಿಕ್ಷಣ ಶಿಕ್ಷಕಿ ಕವಿತಾ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮಿಲನ ಭರತ್ಪತಿ, ಜಿತೇಂದ್ರ, ಶಿಕ್ಷಕಿ ತೇಜಾವತಿ, ಪೋಷಕರು, ವಿದ್ಯಾರ್ಥಿಗಳು ಮುಂತಾದವರು ಉಪಸ್ಥಿತರಿದ್ದರು. ಉಮಾ ಮಹೇಶ್ವರಿ ನಿಮ್ಮೊಳಗಿಹನಾರಮ್ಮ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನಾರಮ್ಮ, ಕಮ್ಮಗೊಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಕಣಮ್ಮ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನಾರಮ್ಮ, ಮೋರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಕೋರೆದಾಡೆಯ ನಾರಮ್ಮ, ಮೋರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಕೋರೆದಾಡೆಯ ನಾರಮ್ಮ. ಕೊಡಗು ಜಿಲ್ಲೆಯ ಯುವ ಮತ್ತು ಕ್ರಿಯಾಶೀಲ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಬೇಕು ಎಂಬುದು ಕೊಡಗಿನ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರ ತೀವ್ರ ಆಶಯವಾಗಿದೆ. ಕುಶಾಲನಗರ ತಾಲೂಕು ಪಂಚಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡರಾದ ವಿಪಿ ಶಶಿಧರ್ ಅವರು ಈ ಕುರಿತು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಚನೆಯಾಗಲಿರುವ ಸಚಿವ ಸಂಪುಟದಲ್ಲಿ ಹೊಸ ಮುಖಗಳಿಗೆ ಹಾಗೂ ಯುವಕರಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂಬುದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಆಶಯವಾಗಿದೆ. ಕೊಡಗಿನಲ್ಲಿ ಅತ್ಯಂತ ಜನಪ್ರಿಯವಾಗಿರುವ ಸದಾ ಕ್ರಿಯಾಶೀಲರಾಗಿ ಕೆಲಸ ಮಾಡುವ ಯುವ ಶಾಸಕ ಡಾಕ್ಟರ್ ಮಂತರ್ಗೌಡ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಒಲಿದು ಬರಬೇಕು ಎಂದು ವಿಪಿ ಶಶಿಧರ್ ಆಶಯ ವ್ಯಕ್ತಪಡಿಸಿದ್ದಾರೆ. ಕುಶಾಲನಗರ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿಯ ತಾಲೂಕಿನ ಆರ್ಆರ್ಟಿ ತಂಡದ ವತಿಯಿಂದ ಸೋಮೇಶ್ವರ ಬಡಾವಣೆಯಲ್ಲಿ ಡೆಂಗ್ಯೂ ಮತ್ತು ಸೊಳ್ಳೆಯಿಂದ ಹರಡುವ ಸಾಂಕ್ರಾಮಿಕ ಕಾಯಿಲೆಗಳ ಮುಂಜಾಗ್ರತಾ ಕ್ರಮವಾಗಿ ಆರೋಗ್ಯ ಶಿಕ್ಷಣವನ್ನು ನೀಡಲಾಯಿತು. 4 ತಂಡಗಳು 98 ಮನೆಗಳಲ್ಲಿ 431 ತಾಣಗಳಲ್ಲಿ ಲಾರ್ವಾ ಸಮೀಕ್ಷೆಯನ್ನು ಮಾಡಲಾಗಿದ್ದು 11 ತಾಣಗಳಲ್ಲಿ ಲಾರ್ವಾ ಕಂಡುಬಂದಿದ್ದು ಮನೆಯವರ ಸಹಾಯದಿಂದ ಲಾರ್ವಾವನ್ನು ನಾಶಪಡಿಸಲಾಯಿತು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಇಂದುಧರ್, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಶಾಂತಿ, ಕೂಡಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಪೂರ್ಣ, ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ವಿಶ್ವಜ್ಞ ಜನಾರ್ದನ್ ಮೇಲ್ವಿಚಾರಣೆ ವಹಿಸಿದ್ದರು.